ವೆಲ್ಕಮ್ ಟು ನ್ಯೂ ಎಕ್ಸೆಲ್ ಕೋಚಿಂಗ್ ಕ್ಲಾಸ್ ಯೂಟ್ಯೂಬ್ ಚಾನಲ್. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾನು ನಿಮ್ಮ ಪ್ರೀತಿಯ ಬನಸ್ ಸರ್. ಇವತ್ತಿನ ದಿನ ನಾನು ಟಾರ್ಗೆಟ್ 18 ಮ್ಯಾಥ್ಸ್ ಸೀರೀಸ್ನ 6th ಲೆಸನ್ನು ತ್ರಿಭುಜಗಳು ಅಂದರೆ ಟ್ರಯಾಂಗಲ್ಸ್ ಎಂಬ ಪಾಠದಲ್ಲಿ ಬರ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಪ್ರಮೇಯಗಳು ಮತ್ತು ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೇನೆ. ನನ್ನ ವಿಡಿಯೋ ನಿಮಗೆ ಲೈಕ್ ಆದರೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದರೊಂದಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನೋಡಿ, ಫಸ್ಟು ತ್ರಿಭುಜ ಅಂದರೆ ಏನಂತ ತಿಳ್ಕೊಳ್ಳೋಣ. ತ್ರಿಭುಜ ಒಂದು ಸಮತಲದಲ್ಲಿ ಮೂರು ಬಾಹುಗಳಿಂದ ಒಂದು ಸಮತಲದಲ್ಲಿ ಮೂರು ಬಾಹುಗಳಿಂದ ಆವೃತ್ತವಾದ ಅತ್ಯಂತ ಸರಳ ರೇಖಾಕೃತಿಯನ್ನು ತ್ರಿಭುಜ ಎನ್ನುವರು. ಅತ್ಯಂತ ಸರಳ ರೇಖಾಕೃತಿಯನ್ನು ತ್ರಿಭುಜ ಎನ್ನುವರು. ಇವಾಗ ನೋಡಿ, ತ್ರಿಭುಜವನ್ನು ಡ್ರಾ ಮಾಡ್ತಾ ಇದ್ದೇನೆ. ಇದು ABC ಟ್ರಯಾಂಗಲ್. ABC ಅನ್ನೋದೊಂದು ಟ್ರಯಾಂಗಲ್. AB, BC ಆ್ಯಂಡ್ AC ಮೂರು ಬಾಹುಗಳು ಮತ್ತು ಮೂರು ಶೃಂಗಗಳು. ನೋಡಿ, ಎರಡು ಬಾಹುಗಳು ಸಂಧಿಸುವ ಬಿಂದುವನ್ನು ಶೃಂಗ ಬಿಂದು ಅಂತ ಕರಿತೀವಿ. ಎರಡು ಬಾಹುಗಳು ಸಂಧಿಸುವ ಬಿಂದುವನ್ನು ಶೃಂಗ ಬಿಂದು ಅಂತ ಕರಿತೀವಿ. ಎರಡು ಬಾಹುಗಳಿಂದ ಆವೃತ್ತವಾದ ಪ್ರದೇಶವನ್ನು ಕೋನ ಅಂತ ಕರಿತೀವಿ. ಎರಡು ಬಾಹುಗಳಿಂದ ಆವೃತ್ತವಾದ ಪ್ರದೇಶವನ್ನು ಕೋನ ಅಂತ ಕರಿತೀವಿ. ನೋಡಿ, ಇದು ಆ್ಯಂಗಲ್ A, ಇದು ಆ್ಯಂಗಲ್ B, ದಿಸ್ ಈಸ್ ಆ್ಯಂಗಲ್ C ಅಂತ ಹೇಳ್ತೀವಿ. ಒಂದು ತ್ರಿಭುಜ ಎಷ್ಟು ಕಾಂಪೋನೆಂಟ್ಸನ್ನು ಒಳಗೊಂಡಿರ್ತದೆ ಅಂದರೆ ಮೂರು ಶೃಂಗ ಬಿಂದುಗಳು, ಮೂರು ಬಾಹುಗಳು ಮತ್ತು ಮೂರು ಕೋನೆಗಳನ್ನು ಒಳಗೊಂಡಿರ್ತದೆ. ಓಕೆ, ಇವಾಗ ಈ SSLC ಟಾಪಿಕಲ್ಲೇ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಯಾವುದಪ್ಪ ಅಂತಂದರೆ ಸರ್ವಸಮ ಮತ್ತು ಸಮರೂಪತೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ಹಾಗಾಗಿ ಅವುಗಳನ್ನು ಡಿಸ್ಕಷನ್ ಮಾಡೋಣ. ಫಸ್ಟು ಸರ್ವಸಮ ಅಂದರೆ ತಿಳ್ಕೊಳ್ಳೋಣ. ಸರ್ವಸಮ ಅಂದರೆ ಕಾಂಗ್ರುವೆಂಟ್ ಅಂತ ಕರಿತೀವಿ. ಕಾಂಗ್ರುವೆಂಟ್ ಅಂದರೆ ಸರ್ವಸಮ. ನೋಡಿ, ಎರಡು ಆಕೃತಿಗಳ ಆಕಾರ ಮತ್ತು ಗಾತ್ರ, ಎರಡು ಆಕೃತಿಗಳ ಆಕಾರ ಮತ್ತು ಗಾತ್ರ ಒಂದೇ ಆಗಿದ್ದರೆ ಎರಡು ಆಕೃತಿಗಳ ಆಕಾರ ಮತ್ತು ಗಾತ್ರ ಒಂದೇ ಆಗಿದ್ದರೆ ಆ ಆಕೃತಿಗಳನ್ನು ಸರ್ವಸಮ ಆಕೃತಿಗಳೆನ್ನುವರು. ಸರ್ವಸಮ ಆಕೃತಿಗಳು ಅಂತ ಕರಿತೀವಿ. ಸರ್ವಸಮ ಆಕೃತಿಗಳೆನ್ನುವರು. ನೋಡಿ, ಆಕಾರ ಮತ್ತು ಗಾತ್ರ ಒಂದೇ ಆಗಿದ್ರೆ ಅವುಗಳನ್ನು ನಾವು ಸರ್ವಸಮ ಆಕೃತಿಗಳು ಅಂತ ಕರಿತೀವಿ. ಅಥವಾ ಅನುರೂಪ ಕೋನಗಳು ಮತ್ತು ನೋಡಿ, ಎರಡು ಆಕೃತಿಗಳ ಅನುರೂಪ ಕೋನಗಳು ಮತ್ತು ಅನುರೂಪ ಬಾಹುಗಳು. ಅನುರೂಪ ಕೋನಗಳು ಮತ್ತು ಅನುರೂಪ ಬಾಹುಗಳು ಪರಸ್ಪರ ಸಮನಾಗಿದ್ದರೆ, ಅನುರೂಪ ಬಾಹುಗಳು ಪರಸ್ಪರ ಸಮನಾಗಿದ್ದರೆ ಆ ಆಕೃತಿಗಳನ್ನು ಸರ್ವಸಮ ಆಕೃತಿಗಳೆನ್ನುವರು. ಸರ್ವಸಮ ಆಕೃತಿಗಳೆನ್ನುವರು. ನೋಡಿ, ಇವಾಗ ಉದಾಹರಣೆ ಎಕ್ಸಾಂಪಲ್ 1. ಒಂದೇ ಅಳತೆಯ ಎಲ್ಲ ಸಮಬಾಹು ತ್ರಿಭುಜಗಳು, ಒಂದೇ ಅಳತೆಯ ಎಲ್ಲ
ಸಮಬಾಹು ತ್ರಿಭುಜಗಳು. ಒಂದೇ ಅಳತೆಯ ಎಲ್ಲ ಸಮಬಾಹು ತ್ರಿಭುಜಗಳು. ಒಂದೇ ಅಳತೆಯ ಎಲ್ಲ ಸಮಬಾಹು ತ್ರಿಭುಜಗಳು. ಅದಕ್ಕೆ ಉದಾಹರಣೆ ಆಗ್ತಾವ ಅಂತಂದ್ರೆ ಸರ್ವಸಮ ಆಕೃತಿಗಳಿಗೆ. ಎರಡನೇದು ಒಂದೇ ಅಳತೆಯ ಎಲ್ಲ ಚೌಕಗಳು. ಎಲ್ಲ ಚೌಕಗಳು. ಒಂದೇ ಅಳತೆಯ ಎಲ್ಲ ಚೌಕಗಳು ಸರ್ವಸಮ ಆಕೃತಿಗಳು. ನೋಡಿ ಉದಾಹರಣೆ 3. ಒಂದೇ ಅಳತೆಯ ಎಲ್ಲ ವೃತ್ತಗಳು. ಒಂದೇ ಅಳತೆಯ ಎಲ್ಲ ವೃತ್ತಗಳು. ಒಂದೇ ಅಳತೆಯ ಎಲ್ಲ ವೃತ್ತಗಳು. ಇವು ಕೂಡ ಸರ್ವಸಮ ಆಕೃತಿಗಳಾಗ್ತವ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಸಮರೂಪ. ನೋಡಿ ಇವಾಗ ಸಮರೂಪ ಅಂದರೆ ಏನಂತ ತಿಳ್ಕೊಳ್ಳೋಣ. ಸಮರೂಪ ಸಮರೂಪ ಅಂದರೆ ಸಿಮಿಲರ್ ಫಿಗರ್ಸ್ ಅಂತ ಕರಿತೀವಿ. ಸಿಮಿಲರ್ ಫಿಗರ್ಸ್ ಅಂದರೆ ಸಮರೂಪ ಆಕೃತಿಗಳು. ಯಾವುಗಳನ್ನು ಸಮರೂಪ ಆಕೃತಿಗಳಂತ ಕರಿತೀವಿ ಅಂದ್ರೆ ಎರಡು ಆಕೃತಿಗಳ ಆಕಾರ ಒಂದೇ ಆಗಿದ್ದು ಗಾತ್ರ ಬೇರೆ ಆಗಿದ್ದರೆ, ಆಕಾರ ಒಂದೇ ಆಗಿದ್ದು ಗಾತ್ರ ಬೇರೆ ಆಗಿದ್ರೆ ಆ ಆಕೃತಿಗಳನ್ನು ಸಮರೂಪ ಆಕೃತಿಗಳೆನ್ನುವರು. ಸಮರೂಪ ಆಕೃತಿಗಳೆನ್ನುವರು. ಆ ಆಕೃತಿಗಳನ್ನು ಸಮರೂಪ ಆಕೃತಿಗಳೆನ್ನುವರು. ಸಮರೂಪ ಆಕೃತಿಗಳೆನ್ನುವರು. ಸಮರೂಪ ಆಕೃತಿಗಳೆನ್ನುವರು. ಓಕೆ, ಇಲ್ಲಿ ಅಥವಾ ಅನುರೂಪ ಕೋನಗಳು ಸಮನಾಗಿದ್ದು ಅನುರೂಪ ಕೋನಗಳು ಸಮನಾಗಿದ್ದು ಅನುರೂಪ ಬಾಹುಗಳ ಅನುಪಾತ ಸಮನಾಗಿದ್ದರೆ ಅನುರೂಪ ಬಾಹುಗಳ ಅನುಪಾತ ಸಮನಾಗಿದ್ದರೆ ಆ ಆಕೃತಿಗಳನ್ನು ಸಮರೂಪ ಆಕೃತಿಗಳು ಎನ್ನುವರು. ಸಮರೂಪ ಆಕೃತಿಗಳೆನ್ನುವರು. ನೋಡಿ, ಸಮರೂಪ ಆಕೃತಿಗಳೆನ್ನುವರು ಅಂತ ಹೇಳ್ತೀವಿ. ಇದಕ್ಕೆ ಉದಾಹರಣೆ ಹೇಳಬೇಕಾದ್ರೆ ಎಕ್ಸಾಂಪಲ್ ನೋಡಿ. ಒಂದನೇದು ಎಕ್ಸಾಂಪಲ್ ಸಮಬಾಹು ತ್ರಿಭುಜಗಳು. ಒಂದನೇದು ಸಮಬಾಹು ತ್ರಿಭುಜಗಳು. ಎಲ್ಲ ಸಮಬಾಹು ತ್ರಿಭುಜಗಳು ಏನಾಗಿರ್ತಾವಂದ್ರೆ ಸಮರೂಪ ಆಕೃತಿಗಳು. ಸಮಬಾಹು ತ್ರಿಭುಜಗಳು, ಎಲ್ಲ ಸಮಬಾಹು ತ್ರಿಭುಜಗಳು. ಎರಡನೇದು ಚೌಕಗಳು. ಎಲ್ಲ ಚೌಕಗಳು ಸಮರೂಪ ಆಕೃತಿಗಳು. ಮೂರನೇದು ಎಲ್ಲ ವೃತ್ತಗಳು. ಎಲ್ಲ ವೃತ್ತಗಳು ಸಮರೂಪ ಆಕೃತಿಗಳು ಅಂತ ಹೇಳ್ತೀವಿ. ನೋಡಿ, ಇವಾಗ ವ್ಯತ್ಯಾಸವನ್ನು ಗಮನಿಸೋಣ ಸಮರೂಪ ಮತ್ತು ಸರ್ವಸಮ ಆಕೃತಿಗಳಿಗೆ. ನೋಡಿ, ಸರ್ವಸಮ ಅಂದಾಗ ಇಲ್ಲಿ ಆಕಾರ ಮತ್ತು ಗಾತ್ರ ಎರಡೂ ಒಂದೇ ಆಗಿದೆ ಅಂತ ಹೇಳ್ತೀವಿ. ಅದೇ ಆಕಾರ ಒಂದೇ ಆಗಿದ್ದು ಗಾತ್ರ ಬೇರೆ ಆಗಿರ್ತದ. ನೋಡಿ, ಇನ್ನೊಂದು ನಾವು ಗಮನಿಸಬೇಕಾದಂಥದ್ದಂದ್ರೆ ಅನುರೂಪ ಕೋನಗಳು ಮತ್ತು ಅನುರೂಪ ಬಾಹುಗಳು ಪರಸ್ಪರ ಸಮನಾಗಿರ್ತಾವ ಅಂತ ಹೇಳ್ತೀವಿ ಇಲ್ಲಿ ಸರ್ವಸಮ ಆಕೃತಿಯಲ್ಲಿ. ಅದೇ ಸಮರೂಪ ಆಕೃತಿಯಲ್ಲಿ ಏನಾಗಿರ್ತದೆ ನೋಡಿ, ಅನುರೂಪ ಕೋನಗಳು ಸಮ ಇರ್ತಾವ ಮತ್ತು ಅನುರೂಪ ಬಾಹುಗಳ ಅನುಪಾತ ಸಮ ಆಗಿರ್ತದ. ಇದು ವ್ಯತ್ಯಾಸ ಅಂತ ಹೇಳ್ತೀವಿ. ಉದಾಹರಣೆ
ನೋಡಿ, ಎಲ್ಲ ಒಂದೇ ಅಳತೆಯ ಸಮಬಾಹು ತ್ರಿಭುಜಗಳು, ಒಂದೇ ಅಳತೆಯ ಚೌಕಗಳು, ಒಂದೇ ಅಳತೆಯ ವೃತ್ತಗಳು ಇವು ಸರ್ವಸಮ ಆದರೆ ಎಲ್ಲ ಸಮಬಾಹು ತ್ರಿಭುಜಗಳು ಸಮರೂಪ ಆಗ್ತವ, ಎಲ್ಲ ಚೌಕಗಳು ಸಮರೂಪ ಆಗ್ತವ, ಎಲ್ಲ ವೃತ್ತಗಳು ಸಮರೂಪ ಆಗ್ತವ ಅಂತ ಹೇಳ್ತೀವಿ. ಟೇಲ್ಸ್ನ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯ. ನೋಡಿ, ಇದರ ಹೇಳಿಕೆಯನ್ನು ಬರೆಯೋಣ ಇವಾಗ. ಟೇಲ್ಸ್ನ ಪ್ರಮೇಯ ಅಂದರೆ ಯಾವುದೇ ಒಂದು ತ್ರಿಭುಜದಲ್ಲಿ ಒಂದು ಬಾಹುವಿಗೆ ಯಾವುದೇ ಒಂದು ತ್ರಿಭುಜದಲ್ಲಿ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ರೇಖೆ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ನೋಡಿ, ಟೇಲ್ಸ್ನ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯ ಏನು ಹೇಳ್ತದೆ ಅಂದ್ರೆ, ಯಾವುದೇ ಒಂದು ತ್ರಿಭುಜದಲ್ಲಿ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ರೇಖೆ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ಹೇಳ್ತದ. ಹಾಗಾದ್ರೆ ಫಸ್ಟು ಡಯಾಗ್ರಾಮನ್ನು ಡ್ರಾ ಮಾಡೋಣ. ನೋಡಿ, ಟ್ರಯಾಂಗಲ್ ಡ್ರಾ ಮಾಡ್ತಾ ಇದ್ದೇನೆ. ಈ ಟ್ರಯಾಂಗಲಲ್ಲಿ ಡಿ ಇ ಅನ್ನೋದು ಬಿ ಸಿಗೆ ಸಮಾಂತರವಾಗಿದೆ ಅಂತ ಇಟ್ಕೊಳ್ಳೋಣ. ಎ ಬಿ ಸಿ ಇದು ಎ ಬಿ ಸಿ ತ್ರಿಭುಜ. ಇಲ್ಲಿ ಡಿ ಇ ಅನ್ನೋದು ಬಿ ಸಿಗೆ ಸಮಾಂತರ ಅಂತ ರಚನೆ ಮಾಡ್ಕೋತಾ ಇದ್ದೀನಿ. ಡಿ ಇ ಯು ಇದಕ್ಕೆ ಸಮಾಂತರ ಇದೆ ಅಂತ ಹೇಳ್ತಾ ಇದ್ದೀವಿ, ಬಿ ಸಿಗೆ ಸಮಾಂತರ. ಡಿ ಇ ಅನ್ನೋದು ಬಿ ಸಿಗೆ ಸಮಾಂತರ. ಇದು ಒಂದು ತ್ರಿಭುಜದಲ್ಲಿ ಒಂದು ಬಾಹು. ನೋಡಿ, ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ರೇಖೆ ಡಿ ಇ ಉಳಿದ ಎರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ಹೇಳಬೇಕು. ಹಾಗಾದರೆ ಗಿವನ್ ನೋಡಿ, ದತ್ತ ಟ್ರಯಾಂಗಲ್ ಎ ಬಿ ಸಿಯಲ್ಲಿ ಡಿ ಇ ಈಸ್ ಪ್ಯಾರಲಲ್ ಟು ಬಿ ಸಿ. ಡಿ ಯು ಬಿ ಸಿಗೆ ಸಮಾಂತರವಾಗಿದೆ. ಈಗ ಸಾಧನೀಯ ಟು ಪ್ರೂವ್ ಅಂತ ಹೇಳ್ತೀವಿ, ಸಾಧನೀಯ. ಈಗ ಈ ಡಿ ಇ ಅನ್ನೋದು ಬಿ ಸಿಗೆ ಸಮಾಂತರ ಆಗಿರ್ತಕ್ಕಂಥ ರೇಖೆ ಉಳಿದ ಎರಡು ಬಾಹುಗಳಂದರೆ ಎ ಬಿ ಮತ್ತು ಎ ಸಿಯನ್ನು ಸಮಾನುಪಾತದಲ್ಲಿ ವಿಭಾಗಿಸಿದೆ ಅಂತ ಸಾಧಿಸಬೇಕಾಗಿದೆ. ಹಾಗಾದ್ರೆ ಎ ಡಿ ಡಿವೈಡೆಡ್ ಬೈ ಬಿ ಡಿ ಇದಕ್ಕೆ ಸಮ, ಎ ಇ ಡಿವೈಡೆಡ್ ಬೈ ಸಿಗೆ ಸಮ ಅಂತ ಹೇಳಬೇಕು. ಇದು ಸಾಧಿಸುವಂಥದ್ದು, ಸಾಧನೀಯ ಅಂತ ಹೇಳ್ತೀವಿ. ನೆಕ್ಸ್ಟ್ ಕನ್ಸ್ಟ್ರಕ್ಷನ್, ರಚನೆ. ಏನು ರಚನೆ ಮಾಡ್ತೀನಿ ನೋಡಿ. ಇವಾಗ ಡಿ ಬಿಂದುವಿನಿಂದ ಎ ಸಿಗೆ ಲಂಬವನ್ನು ರಚನೆ ಮಾಡ್ತೀನಿ. ಡಿ ಬಿಂದುವಿನಿಂದ ಎ ಸಿಗೆ ಲಂಬವನ್ನು ರಚಿಸ್ತಾ ಇದ್ದೀನಿ. ಇದಕ್ಕೆ ಡಿ ಎಮ್ ಅಂತ ಹೆಸರು ಕೊಡ್ತೀನಿ. ಡಿ ಎಮ್ ಎದಕ್ಕೆ ಲಂಬ ಇದೆ? ಡಿ ಎಮ್ ಅನ್ನೋದು ಎದಕ್ಕೆ ಲಂಬ ಅಂತ ರಚನೆ ಮಾಡಿದ್ದೀವಿ ಅಂದ್ರೆ ಎ ಸಿಗೆ ಲಂಬ ಅಂತ ರಚನೆ ಮಾಡಿದ್ದೀವಿ. ಅದೇ ಈ ಬಿಂದುವಿನಿಂದ ನೋಡಿ, ಈ ಬಿಂದುವಿನಿಂದ ಎ ಬಿಗೆ ಲಂಬವನ್ನು ರಚಿಸ್ತೀನಿ. ಈ ಬಿಂದುವಿನಿಂದ ಎ ಬಿಗೆ ಲಂಬವನ್ನು ರಚಿಸ್ತಾ ಇದ್ದೇನೆ ನೋಡಿ. ಇವಾಗ ಇದು ಏನಂತ ಹೆಸರು ಕೊಡ್ತೀನಿ? ಇ ಎನ್ ಎದಕ್ಕೆ ಲಂಬ ಅದ ಅಂತಂದ್ರೆ ಇ ಎನ್ ಲಂಬ ಎ ಬಿ. ಇ ಎನ್ ಎದಕ್ಕೆ ಲಂಬ ಇದೆ? ಎ ಬಿಗೆ ಲಂಬ ಅಂತ ರಚನೆ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಈ ಬಿ ಅನ್ನು ಹೀಗೆ ಸೇರಿಸ್ತಾ ಇದ್ದೇನೆ ನೋಡಿ. ಬಿ ಅನ್ನು ಇಲ್ಲಿಗೆ ಸೇರಿಸ್ತಾ ಇದ್ದೀವಿ, ಹೀಗೆ ಸೇರಿಸ್ತಾ ಇದ್ದೀವಿ. ಬಿ ಅನ್ನು
ಇಗೆ ಸೇರಿಸ್ತಾ ಇದ್ದೀವಿ. ದಟ್ ಮೀನ್ಸ್ ಬಿ ಇ ಟೆನ್ಸ್ ಟು ಇ ಅಂತ ಹೇಳ್ತೀವಿ. ದಟ್ ಮೀನ್ಸ್ ಬಿ ಇ ಟೆನ್ಸ್ ಟು ಇ. ಇಲ್ಲೇ ಬರೀತಾ ಇದೆ ನೋಡಿ, ಬಿ ಅದಕ್ಕೆ ಸೇರಿಸ್ತಾ ಇದ್ದೀವಿ, ಇಗೆ ಸೇರಿಸ್ತಾ ಇದ್ದೀವಿ. ನೆಕ್ಸ್ಟ್ ಇವಾಗ ಇಲ್ಲಿ ಡಿಯನ್ನು ಸಿಗೆ ಜಾಯಿನ್ ಮಾಡೋಣ. ಡಿಯನ್ನು ಸಿಗೆ ಜಾಯಿನ್ ಮಾಡ್ತಾ ಇದ್ದೇನೆ ನೋಡಿ. ಡಿ ಎಲ್ಲಿಗೆ ಜಾಯಿನ್ ಮಾಡಿದ್ದೀವಿ, ಡಿಯನ್ನು ಸಿಗೆ ಸೇರಿಸಿದ್ದೀವಿ. ಇಷ್ಟು ಇದು ರಚನೆ. ಇವಾಗೇನು ಸಾಧನೆ, ಪ್ರೂಫ್ ನೋಡಿ. ಪ್ರೂಫ್ ಸಾಧನೆ. ಈಗ ಇಲ್ಲಿ ನಾವೇನು ಮಾಡ್ತಾ ಇದ್ದೇನೆ ನೋಡಿ, 2 ಟ್ರಯಾಂಗಲನ್ನು ತೆಗೆದುಕೊಳ್ತಾ ಇದ್ದೇನೆ. ಅಂದರೆ ಯಾವ್ಯಾವ ಟ್ರಯಾಂಗಲ್ ಅಂತ ಹೇಳ್ಬಿಡ್ತೀನಿ. ಒಂದನೇದು ಎ ಡಿ ಟ್ರಯಾಂಗಲನ್ನು ತೆಗೆದುಕೊಳ್ತಾ ಇದ್ದೇನೆ. ಮೊದಲನೇದು ಯಾವುದು, ಟ್ರಯಾಂಗಲ್ ಎ ಡಿ ಇ. ಆಮೇಲೆ ಆ್ಯಂಡ್ ಇನ್ನೊಂದು ಟ್ರಯಾಂಗಲ್ ಬಿ ಡಿ ಇ ನೋಡಿ. ಯಾವ ಟ್ರಯಾಂಗಲ್ಲು, ಬಿ ಡಿ ಇ ಟ್ರಯಾಂಗಲ್ ಬಿ ಡಿ ಇ. ಈ ಎರಡೂ ಟ್ರಯಾಂಗಲ್ದು ವಿಸ್ತೀರ್ಣಗಳ ಅನುಪಾತ ಫೈಂಡ್ ಮಾಡ್ತೇನೆ. ವಿಸ್ತೀರ್ಣಗಳ ಅನುಪಾತ ನೋಡಿ ಏನಂತ ಬರೀತಾ ಇದ್ದೀವಿ, ಏರಿಯಾ ಆಫ್ ಎ ಡಿ ಇ ಡಿವೈಡೆಡ್ ಬೈ ಏರಿಯಾ ಆಫ್ ಬಿ ಡಿ ಇ ಅಂತ ಹೇಳ್ತೀವಿ. ಈಗ ವಿಸ್ತೀರ್ಣಗಳ ಅನುಪಾತ ಕಂಡಿಡ್ತಕ್ಕಂಥ ಸೂತ್ರ 1/2 ಇಂಟು ಬೇಸ್ ಇಂಟು ಹೈಟ್ ಅಂತ ಹೇಳ್ತೀವಿ ನೋಡಿ. ಇಲ್ಲಿ ಕೂಡ 1/2 ಇಂಟು ಬೇಸ್ ಇಂಟು ಹೈಟ್ ಅಂತ ಹೇಳ್ತೀವಿ. ಈಗ 1/2 ಅಷ್ಟೇ ಕ್ಯಾನ್ಸಲ್ ಮಾಡ್ಕೊಳ್ಳೋಣ. ಎ ಡಿನ ಪಾದ ಬೇರೆ ಇದೆ, ಆಮೇಲೆ ಎ ಡಿನ ಹೈಟ್ ಬೇರೆ ಇದೆ. ಹಾಗಾಗಿ ಅದನ್ನು ಆಮೇಲೆ ಕ್ಯಾನ್ಸಲ್ ಮಾಡೋಣ. ಈಗ ಎ ಡಿನಲ್ಲಿ ಈ ಎ ಡಿ ತ್ರಿಭುಜದಲ್ಲಿ ಎ ಡಿ ಅನ್ನೋದು ಪಾದ ಅಂತ ತೆಗೆದುಕೊಳ್ತೀನಿ. ಎ ಡಿ ಪಾದ ಆದರೆ ಎ ಡಿಗೆ ಲಂಬ ಯಾವುದು ಅಂತಂದ್ರೆ ಇ ಎನ್ ಅನ್ನೋದು ಲಂಬ ಆಗಿರ್ತದೆ. ಎ ಡಿ ಪಾದ ಆದರೆ ಇ ಎನ್ ಲಂಬ. ನೆಕ್ಸ್ಟ್ ನೋಡಿ, ಬಿ ಡಿ ತ್ರಿಭುಜದಲ್ಲಿ ಬಿ ಡಿ ಪಾದ ಆದ್ರೆ ಇ ಎನ್. ಇದು ವಿಶಾಲ ಕೋನ ತ್ರಿಭುಜದ ವಿಶಾಲ ಕೋನ ತ್ರಿಭುಜಕ್ಕೆ ಯಾವಾಗಲೂ ಲಂಬವನ್ನು ವಿಶಾಲ ಕೋನದ ಬಾಯಿ ಬಿಂದುವಿನಿಂದ ರಚನೆ ಮಾಡ್ತೀವಿ. ಹಾಗಾದರೆ ಬಿ ಡಿ ಇಂಟು ಇ ಎನ್ ಅಂತ ಹೇಳ್ತೀವಿ ನೋಡಿ. ಇ ಎನ್ ಕ್ಯಾನ್ಸಲ್ ಆಗುತ್ತೆ. ಇದರ ಅರ್ಥ ಇವಾಗ ಏರಿಯಾ ಆಫ್ ಎ ಡಿ ಇ ಈಸ್ ಈಕ್ವಲ್ಸ್, ಈ ಬಿ ಡಿ ಕಡೆ ಗುಣಾಕಾರ ಮಾಡ್ತೀನಿ ಅಂದ್ರೆ ಎ ಡಿ ಡಿವೈಡೆಡ್ ಬೈ ಬಿ ಡಿ ಇಂಟು ಏರಿಯಾ ಆಫ್ ಬಿ ಡಿ ಇ. ಇದಕ್ಕೆ ಈಕ್ವೇಷನ್ ನಂಬರ್ 1 ಅಂತ ಹೇಳ್ತೀನಿ. ದಿಸ್ ಈಸ್ ಈಕ್ವೇಷನ್ ನಂಬರ್ 1 ಅಂತ ಹೇಳ್ತೀವಿ. ಓಕೆ, ಈಗ ಇದೇ ಥರ ಈ ಎ ಡಿ ತ್ರಿಭುಜ ಮತ್ತು ಡಿ ಇ ಸಿ ತ್ರಿಭುಜವನ್ನು ತಗೊಳ್ತಾ ಇದ್ದೀನಿ, ಅಥವಾ ಸಿ ಇ ಡಿ ತ್ರಿಭುಜ ಅಂತ ತೆಗೆದುಕೊಳ್ಳೋಣ ನೋಡಿ. ಇವಾಗ ನೆಕ್ಸ್ಟ್ ಯಾವ ಟ್ರಯಾಂಗಲನ್ನು ಕನ್ಸಿಡರ್ ಮಾಡ್ತಾ ಇದ್ದೀನಿ, ಎ ಡಿ ಇ ಮತ್ತು ಟ್ರಯಾಂಗಲ್ ಸಿ ಇ ಡಿ. ಈ ಎರಡೂ ತ್ರಿಭುಜಗಳು ನಾವು ಯಾಕೆ ಎರಡು ತಗೋತಾ ಇದ್ದೀನಿ ಅಂದರೆ ಎ ಡಿ ಮತ್ತು ಸಿ ಇ ಡಿ ಇದು ಈ ಎ ಸಿನ ಅನುಪಾತವನ್ನು ಕ್ರಿಯೇಟ್ ಮಾಡ್ತದೆ, ಹಾಗಾಗಿ ತೊಗೊಂಡಿದ್ದೀವಿ. ಓಕೆ, ಈಗ ಏರಿಯಾ ಆಫ್ ಎ ಡಿ ಇ ಡಿವೈಡೆಡ್ ಬೈ ಏರಿಯಾ ಆಫ್ ಸಿ ಇ ಡಿ ಅಂತ ಹೇಳ್ತೀವಿ. ಈಸ್ ಈಕ್ವಲ್ಸ್ 1/2 ಇಂಟು ಬೇಸ್ ಇಂಟು ಹೈಟ್ ಡಿವೈಡೆಡ್ ಬೈ 1/2 ಇಂಟು ಬೇಸ್ ಇಂಟು ಹೈಟ್ ನೋಡಿ. 1/2 ಕ್ಯಾನ್ಸಲ್ ಹಾಕೊಂಡಿದ್ವಿ. ಈಗ ಉಳಿದದ್ದು ಬೇಸ್ ಇಂಟು ಹೈಟ್. ಇಲ್ಲಿ ನೋಡಿ ಆಗಲೇ ಎ ಡಿ ಪಾದ ಅಂತ ತೊಗೊಂಡಿದ್ದೀವಿ. ಇವಾಗ ಎ ಇ ಅನ್ನೋದು ಪಾದ ಅಂತ ಕನ್ಸಿಡರ್ ಮಾಡ್ತೀನಿ. ಎ ಇ ಅನ್ನೋದು ಪಾದ. ಎ ಇ ಪಾದ ಆದರೆ ಎ ಇಗೆ ಲಂಬವಾಗಿರ್ತಕ್ಕಂಥ ರೇಖೆ ಯಾವುದಪ್ಪ ಅಂತಂದರೆ ಡಿ ಎಮ್. ಓಕೆ, ಡಿ ಎಮ್ ಡಿವೈಡೆಡ್ ಬೈ ನೋಡಿ ಈ ಸಿ ಇ ಡಿನಲ್ಲಿ ಸಿ ಇ ಪಾದ ಅಂತ ತಗೋತೀನಿ. ಅಂದರೆ ಸಿ ಇ ಡಿ ಕೂಡ ಇಂಥ ತ್ರಿಭುಜ ಇದೆ, ವಿಶಾಲಕೋನ ತ್ರಿಭುಜ. ಸಿ ಇ ಪಾದ ಆದರೆ ವಿಶಾಲಕೋನದ ಬಾಯಿ ಬಿಂದು ಯಾವುದಾಗಿದೆ, ಎಮ್. ಅಂದ್ರೆ ಡಿ ಎಮ್ ಏನಾಗುತ್ತೆ, ಲಂಬ ಆಗುತ್ತೆ. ದಿಸ್ ಮೀನ್ಸ್ ಡಿ ಎಮ್ ಕ್ಯಾನ್ಸಲ್ ಆಗುತ್ತೆ. ಓಕೆ, ಇವಾಗ ನೋಡಿ ಏನು ಬರಿಬೋದು ಅಂತಂದ್ರೆ ಅದೇ ಈಕ್ವೇಷನ್ ಈ ಕಡೆ ಬರಿತಾ ಹೋಗ್ತೀನಿ. ಏರಿಯಾ ಆಫ್ ಎ ಡಿ ಇ ಈಸ್ ಈಕ್ವಲ್ಸ್ ಎ ಡಿವೈಡೆಡ್ ಬೈ
ಸಿ ಇ, ಎ ಡಿವೈಡೆಡ್ ಬೈ ಸಿ ಇ. ನೋಡಿ ಇದು ಏರಿಯಾ ಆಫ್ ಸಿ ಇ ಡಿ ಅನ್ನೋದು ರೈಟ್ ಸೈಡ್ ಹೋದ್ರೆ ಗುಣಾಕಾರ ಆಗುತ್ತೆ, ಅಂದರೆ ಏರಿಯಾ ಆಫ್ ಸಿ ಇ ಡಿ ಅಂತ ಹೇಳ್ತೀವಿ. ಇದನ್ನು ಇವಾಗ ಇಕ್ವೇಶನ್ ನಂಬರ್ ಎಷ್ಟಂತ ಹೇಳೋಣ, 2 ಅಂತ ಹೇಳೋಣ. ಇಕ್ವೇಶನ್ ನಂಬರ್ 2. ಈ ಇಕ್ವೇಶನ್ ನಂಬರ್ 2 ಅಲ್ಲಿ ಏನಿದೆ ನೋಡಿ, ಏರಿಯಾ ಆಫ್ ಎ ಡಿ ಎದಕ್ಕೆ ಸಮ ಇದೆ ಅಂತ ಹೇಳ್ತಾ ಇದ್ದಾರೆ, ಎ ಇ ಡಿವೈಡೆಡ್ ಬೈ ಸಿ ಇ ಇಂಟು ಏರಿಯಾ ಆಫ್ ಸಿ ಇ ಡಿಗೆ ಸಮ ಇದೆ. ಈಗ ಇಲ್ಲಿ ಒಂದು ಅಬ್ಸರ್ವ್ ಮಾಡೋಣ, ಇದು ಬಿ ಡಿ ಇ ಮತ್ತು ಸಿ ಇ ಡಿ ಅನ್ನೋದು ಟ್ರಯಾಂಗಲ್ ಬಿ ಡಿ ಇ, ಅಥವಾ ಇನ್ನೊಂದು ಏನಂತ ಹೇಳೋಣ, ಏರಿಯಾ ಆಫ್ ಬಿ ಡಿ ಎದಕ್ಕೆ ಸಮ ಆಗುತ್ತೆ ಅಂದರೆ ಏರಿಯಾ ಆಫ್ ಸಿ ಇ ಡಿಗೆ ಸಮ ಆಗುತ್ತೆ. ದಿಸ್ ಈಸ್ ಇಕ್ವೇಶನ್ ನಂಬರ್ 3 ಅಂತ ಹೇಳೋಣ. ಇದು ಇಕ್ವೇಶನ್ ನಂಬರ್ 3. ಇದಕ್ಕೆ ಕಾರಣ ಬರೀತಾ ಇದ್ದಾನೆ ನೋಡಿ, ಏನಪ್ಪ ಅಂತಂದ್ರೆ ಇವೆರಡೂ ತ್ರಿಭುಜಗಳು ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳನ್ನು ಹೊಂದಿವೆ. ಒಂದೇ ಜೊತೆ ಸಮಾಂತರ ರೇಖೆಗಳನ್ನು ಹೊಂದಿವೆ. ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ಮಧ್ಯದಲ್ಲಿವೆ. ನೋಡಿ, ಯಾವುದಾದ್ರೂ ಎರಡು ತ್ರಿಭುಜಗಳು ಅಥವಾ ಸಮಾಂತರ ಚತುರ್ಭುಜಗಳು ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ಮಧ್ಯದಲ್ಲಿದ್ದರೆ ಅವುಗಳ ವಿಸ್ತೀರ್ಣ ಪರಸ್ಪರ ಸಮ ಆಗಿರ್ತದೆ. ಹಾಗಾಗಿ ಫ್ರಾಮ್ 1, 2 ಆ್ಯಂಡ್ 3, ಫ್ರಾಮ್ 1, 2 ಆ್ಯಂಡ್ 3 ನೋಡಿ, 1, 2, 3ರಿಂದ ನಾವೇನಂತ ಹೇಳ್ಬೋದು ಅಂತಂದರೆ ನೋಡಿ, ಎ ಡಿನ ಬೆಲೆನ ತುಂಬ್ತೀನಿ ಮತ್ತು ಸಿ ಇ ಡಿನ ಬೆಲೆ ತುಂಬ್ತೀನಿ ಅಥವಾ ಬಿ ಡಿನ ಬೆಲೆ ತುಂಬ್ತೀನಿ. ಆದ್ದರಿಂದ ಉಳಿದಿದ್ದು ಎ ಡಿ ಡಿವೈಡೆಡ್ ಬೈ ಬಿ ಡಿ ಇದು ಎದಕ್ಕೆ ಸಮ ಆಗಿರ್ತದೆ ಅಂದ್ರೆ ಎ ಇ ಡಿವೈಡೆಡ್ ಬೈ ಸಿ ಗೆ ಸಮ ಆಗಿರ್ತದೆ. ಹೆನ್ಸ್ ನಾವೇನು ಮಾಡಿದೀವಿ, ಸಾಧಿಸಿದ್ದೀವಿ. ಹೆನ್ಸ್ ಪ್ರೂವ್ಡ್. ಟೇಲ್ಸ್ನ ವಿಲೋಮ ಪ್ರಮೇಯ, ಇದನ್ನು ನಾವು ಕನ್ವರ್ಸ್ ಆಫ್ ಬಿ ಪಿ ಟಿ ಅಥವಾ ಕನ್ವರ್ಸ್ ಆಫ್ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಅಂತ ಕರಿತೀವಿ. ಇವಾಗ ಅದರ ಹೇಳಿಕೆಯನ್ನು ನೋಡೋಣ. ಟೇಲ್ಸ್ನ ವಿಲೋಮ ಪ್ರಮೇಯದ ಹೇಳಿಕೆ ನೋಡಿ, ಒಂದು ತ್ರಿಭುಜದಲ್ಲಿ ಎರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುವ ರೇಖೆಯು ಮೂರನೇ ಬಾಹುವಿಗೆ ಸಮಾಂತರವಾಗಿರುತ್ತದೆ. ಮೂರನೇ ಬಾಹುವಿಗೆ ಸಮಾಂತರವಾಗಿರುತ್ತದೆ. ಒಂದು ತ್ರಿಭುಜದಲ್ಲಿ ಎರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುವ ರೇಖೆಯು ಮೂರನೇ ಬಾಹುವಿಗೆ ಸಮಾಂತರವಾಗಿರುತ್ತದೆ ಅಂತ ಟೇಲ್ಸ್ನ ವಿಲೋಮ ಪ್ರಮೇಯ ಹೇಳ್ತದ. ಹಾಗಾದ್ರೆ ಫಸ್ಟ್ ನಾವೇನು ಮಾಡೋಣ ನೋಡಿ, ಇಲ್ಲಿ ಒಂದು ಟ್ರಯಾಂಗಲನ್ನು ಡ್ರಾ ಮಾಡ್ತಾ ಇದ್ದೇನೆ. ಇದು ಟ್ರಯಾಂಗಲ್ ಎ ಬಿ ಸಿ ಅಂತ ತಗೊಳ್ಳೋಣ. ABC. ಈಗ ಇಲ್ಲಿ ಏನಾಗಿದೆ ಅಂತ ನೋಡಿ, ಈ ಥರ ಒಂದು ಯಾವ ರೇಖೆ DE ಅನ್ನೋದು AB ಮತ್ತು AC ಯನ್ನು ಸಮಾನುಪಾತದಲ್ಲಿ ವಿಭಾಗಿಸಿದೆ ಅಂತ ನೋಡೋಣ. ಓಕೆ, ಈಗ ದತ್ತ ನೋಡಿ, ಗಿವನ್ ಏನು ಬರೀತಾ ಇದ್ದೇನೆ ಅಂತ ನೋಡ್ಕೊಳ್ಳಿ. ಗಿವನ್ ದತ್ತ ಟ್ರಯಾಂಗಲ್ ABCಯಲ್ಲಿ DE ಏನು ಮಾಡ್ತಾ ಇದೆ ನೋಡಿ, AB ಮತ್ತು AC ಯನ್ನು ಸಮಾನುಪಾತದಲ್ಲಿ ವಿಭಾಗಿಸ್ತಾ ಇದೆ. ABCಯಲ್ಲಿ AB ಮತ್ತು
ಎ ಸಿಯನ್ನು ಡಿ ಸಮಾನುಪಾತದಲ್ಲಿ ವಿಭಾಗಿಸಿದೆ ಅಂದರೆ ಅದರ ಅರ್ಥ ಎ ಡಿ ಡಿವೈಡೆಡ್ ಬೈ ಬಿ ಡಿ ಅದಕ್ಕೆ ಸಮ ಆಗಿರ್ತದೆ, ಎ ಇ ಡಿವೈಡೆಡ್ ಬೈ ಸಿಗೆ ಸಮ ಆಗಿರ್ತದೆ. ನೋಡಿ, ಡಿ ಇಯು ಎ ಬಿ ಮತ್ತು ಎ ಸಿಯನ್ನು ಸಮಾನುಪಾತದಲ್ಲಿ ವಿಭಾಗಿಸಿದೆ. ಹಾಗಾದ್ರೆ ನೋಡಿ, ಕಾಮನ್ ಟರ್ಮ್ ಯಾವುದಿದೆ? ಡಿ ಇ. ನೋಡಿ, ಡಿ ಡಿ ಇ ಇ ಅಂದರೆ ಡಿ ಇ ಅನ್ನೋದು ಎ ಬಿ ಮತ್ತು ಎ ಸಿಯನ್ನು ಸಮಾನುಪಾತದಲ್ಲಿ ವಿಭಾಗಿಸಿದೆ ಅಂತ ಬರೆದಿದ್ದೀವಿ. ಈಗ ಸಾಧಿಸಬೇಕಾದದ್ದು ಟು ಪ್ರೂವ್ ಸಾಧನೀಯ ಏನು ಸಾಧಿಸೋದಂತ ನೋಡಿ. ಡಿ ಇ ಅನ್ನೋದು ಮೂರನೇ ಬಾಹು ಬಿ ಸಿಗೆ ಸಮಾಂತರವಾಗಿದೆ ಅಂತ ಸಾಧಿಸಬೇಕಾಗಿದೆ. ಹಾಗಾದರೆ ರಚನೆ ಮಾಡ್ಕೊಳ್ಳೋಣ. ಕನ್ಸ್ಟ್ರಕ್ಷನ್ ರಚನೆ ಏನು ರಚನೆ ಮಾಡ್ತಾ ಇದ್ದೀನಿ ನೋಡಿ. ಇವಾಗ ಡಿ ಬಿಂದುವಿನಿಂದ ಬಿ ಸಿಗೆ ಸಮಾಂತರವಾಗಿರುವಂತೆ ಒಂದು ಲೈನನ್ನು ಡ್ರಾ ಮಾಡ್ತಾ ಇದ್ದಾನೆ. ಅದೇ ಯಾವುದು ಅಂತಂದ್ರೆ ಡಿ ಇ ಡ್ಯಾಶ್. ಇದು ಏನಾಗಿದೆ ನೋಡಿ, ಡಿ ಇ ಡ್ಯಾಶ್ ಅದಕ್ಕೆ ಸಮಾಂತರ ಅಂತ ರಚನೆ ಮಾಡಿದ್ದೀವಿ, ಬಿ ಸಿಗೆ ಸಮಾಂತರ. ನೋಡಿ, ರಚನೆ ಡಿ ಇ ಡ್ಯಾಶ್ ಇದಕ್ಕೆ ಸಮಾಂತರ, ಬಿ ಸಿಗೆ ಸಮಾಂತರ. ಇದು ನಾವು ರಚನೆ ಮಾಡಿದ್ದು. ಈಗ ಸಾಧನೆ ಪ್ರೂಫ್. ಸಾಧನೆ ಇನ್ ಟ್ರಯಾಂಗಲ್ ಎ ಬಿ ಸಿಯಲ್ಲಿ ಏನಾಗಿದೆ ಹೇಳಿ? ಎ ಡಿ ಡಿವೈಡೆಡ್ ಬೈ ಬಿ ಡಿ ಅದಕ್ಕೆ ಸಮ ಇದೆ, ಎ ಇ ಡಿವೈಡೆಡ್ ಬೈ ಸಿಗೆ ಸಮಾದ. ಇದು ಏನಪ್ಪ ಅಂತಂದ್ರೆ ಇಕ್ವೇಶನ್ 1 ಅಂತ ಹೇಳೋಣ. ಇದು ಹೇಗೆ ಹೇಳ್ತಾ ಇದ್ರಿ ಅಂದ್ರೆ ದತ್ತ ಗಿವನ್ ಆಧಾರದ ಮೇಲೆ ನಾವೇನು ಹೇಳ್ತಾ ಇದ್ದೀವಿ? ಎರಡು ಸಮಾದ ಅಂತ ಹೇಳ್ತಾ ಇದ್ದೀವಿ. ಓಕೆ, ಈಗ ಫ್ರಮ್ ಕನ್ಸ್ಟ್ರಕ್ಷನ್ ನೋಡಿ, ರಚನೆಯಿಂದ ಫ್ರಮ್ ಕನ್ಸ್ಟ್ರಕ್ಷನ್ ಟ್ರಯಾಂಗಲ್ ಎ ಬಿ ಸಿಯಲ್ಲಿ ಏನಾಗಿದೆ ನೋಡಿ, ಟ್ರಯಾಂಗಲ್ ಎ ಬಿ ಸಿಯಲ್ಲಿ ಡಿ ಇ ಡ್ಯಾಶ್ ಇದಕ್ಕೆ ಸಮಾಂತರ, ಬಿ ಸಿಗೆ ಸಮಾಂತರ. ಓಕೆ, ಒಂದು ತ್ರಿಭುಜದಲ್ಲಿ ಒಂದು ಬಾಹುಗೆ ಸಮಾಂತರವಾಗಿ ಎಳೆದ ರೇಖೆ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸ್ತದ ಅಂದರೆ ಟೇಲ್ಸ್ನ ಪ್ರಮೇಯ ಹೇಳ್ತದ. ಹಾಗಾದ್ರೆ ಇಲ್ಲಿ ಏನು ಬರೀಬಹುದು? ಇವಾಗ ಎ ಡಿ ಡಿವೈಡೆಡ್ ಬೈ ಬಿ ಡಿ ಈಸ್ ಈಕ್ವಲ್ಸ್ ಎ ಇ ಡ್ಯಾಶ್ ಡಿವೈಡೆಡ್ ಬೈ ಸಿ ಇ ಡ್ಯಾಶ್ ಅಂತ ಹೇಳ್ತೀವಿ. ಇದು ಹೇಗೆ ಹೇಳಿದೀವಿ ಅಂತಂದ್ರೆ ನೋಡಿ, ಇದಕ್ಕೆ ಇಕ್ವೇಶನ್ ನಂಬರ್ 2 ಅಂತ ಹೇಳೋಣ. ಇದನ್ನು ಹೇಗೆ ಹೇಳಿದೀವಿ ಅಂದ್ರೆ ಫ್ರಾಮ್ ಮೂಲ ಸಮಾನುಪಾತತೆಯ ಪ್ರಮೇಯ, ಬೇಸಿಕ್ ಪ್ರೊಪೋರ್ಷನಾಲಿಟಿ ಥೆರಮ್ ಅಂತ ಹೇಳ್ತೀವಿ, BPT, ಮೂಲ ಸಮಾನುಪಾತತೆಯ ಪ್ರಮೇಯ. ಆ ಆಧಾರದ ಮೇಲೆ ಹೇಳಿದೀವಿ. ಈಗ ಇಕ್ವೇಶನ್ 1 and 2 ಫ್ರಾಮ್ 1 and 2 1 ಮತ್ತು 2 ಅಬ್ಸರ್ವ್ ಮಾಡೋಣ. ಎಡಭಾಗ ನೋಡಿ ಪರಸ್ಪರ ಸಮಾನ, ಹಾಗಾದ್ರೆ ಬಲಭಾಗ ಏನಾಗಿರ್ತದೆ? ಸಮ ಆಗಿರ್ತದೆ. ಇಟ್ ಮೀನ್ಸ್ ಎ ಇ ಡಿವೈಡೆಡ್ ಬೈ ಸಿ ಇ ಇದು ಅದಕ್ಕೆ ಸಮ ಅಂತಂದ್ರೆ ಎ ಇ ಡ್ಯಾಶ್ ಡಿವೈಡೆಡ್ ಬೈ ಸಿ ಡ್ಯಾಶ್ಗೆ ಸಮ ಆಗಿರ್ತದ ಅಂತ ಹೇಳ್ತೀವಿ. ಈಗ ಸ್ವಯಂ ಸಿದ್ಧವನ್ನು ಅಪ್ಲೈ ಮಾಡೋಣ. ನೋಡಿ, ಈ ಕಡೆ ಬಿಡಿಸ್ತಾ ಇದ್ದೇನೆ. ಎ ಇ ಡಿವೈಡೆಡ್ ಬೈ ಸಿ ಪ್ಲಸ್ 1 ಈಸ್ ಈಕ್ವಲ್ಸ್ ಎ ಇ ಡ್ಯಾಶ್ ಡಿವೈಡೆಡ್ ಬೈ ಸಿ ಡ್ಯಾಶ್ ಪ್ಲಸ್ 1. ಹಾಗಿದ್ರೆ ಏನಾಗುತ್ತೆ ನೋಡಿ, ಇದು ಈ ಕಡೆ ಮಲ್ಟಿಪ್ಲೈ ಮಾಡ್ಕೋತೀನಿ ಅಂದರೆ ಎ ಇ ಪ್ಲಸ್ ಸಿ ಡಿವೈಡೆಡ್ ಬೈ ಸಿ ಅಂತ ಹೇಳ್ತೀವಿ. ಈ ಸಿ ಡ್ಯಾಶ್ 1ಗೆ ಮಲ್ಟಿಪ್ಲೈ ಮಾಡ್ತೀನಿ ನೋಡಿ, ಎ ಇ ಡ್ಯಾಶ್ ಪ್ಲಸ್ ಸಿ ಡ್ಯಾಶ್ ದಿಸ್ ಡಿವೈಡೆಡ್ ಬೈ ಸಿ ಡ್ಯಾಶ್ ಅಂತ ಹೇಳ್ತೀವಿ. ಈಗ ಫ್ರಮ್ ದ ಫಿಗರ್ ನೋಡಿ, ಚಿತ್ರದಿಂದ ಏನಾಗುತ್ತೆ ಅಂತ ನೋಡಿ, ಎ ಇ ಪ್ಲಸ್ ಸಿ ನೋಡಿ, ಎ ಇ ಪ್ಲಸ್ ಸಿ ಅಂದರೆ ಯಾವ ರೇಖೆಗೆ ಸಮ ಆಗಿದೆ? ಎ ಸಿಗೆ ಸಮ ಆಗಿದೆ. ಇದರರ್ಥ ಎ ಸಿ ಡಿವೈಡೆಡ್ ಬೈ ಸಿ ಅಂತ ಅರ್ಥ. ಓಕೆ, ಎ ಇ ಡ್ಯಾಶ್ ಪ್ಲಸ್ ಸಿ ಡ್ಯಾಶ್ ನೋಡಿ, ಎ ಇ ಡ್ಯಾಶ್ ಮತ್ತು ಸಿ ಡ್ಯಾಶ್ ಎರಡನ್ನು ಕೂಡಿಸಿದ್ರೆ ಏನಾಗುತ್ತೆ? ಎ ಸಿ ಡಿವೈಡೆಡ್ ಬೈ ಸಿ ಡ್ಯಾಶ್. ಹಾಗಾದರೆ ಎ ಸಿ ಕ್ಯಾನ್ಸಲ್ ಆಗುತ್ತೆ. ಇವಾಗ ಉಳಿದದ್ದು ನೋಡಿ, ಸಿ ಇ ಅದಕ್ಕೆ ಸಮ ಅಂತ ಗೊತ್ತಾಗ್ತಾ ಇದೆ, ಸಿ ಇ ಡ್ಯಾಶ್ಗೆ ಸಮ ಅಂತ ಗೊತ್ತಾಗ್ತಾ ಇದೆ.
ಸಿ ಇದಕ್ಕೆ ಸಮ ಸಿ ಡ್ಯಾಶ್ಗೆ. ದೇರ್ ಫೋರ್ ನೋಡಿ, ಸಿ ಮತ್ತು ಸಿ ಡ್ಯಾಶ್ ಸಮ ಅದಾವಂದ್ರೆ ಇ ಮತ್ತು ಇ ಡ್ಯಾಶ್ ಆರ್ ಕೋಇನ್ಸೈಡ್. ಇ ಮತ್ತು ಇ ಡ್ಯಾಶ್ ಏನಾಗ್ಯಾವ್ರಿ? ಕೋಇನ್ಸೈಡ್ ಈಚ್ ಅದರ್, ಒಂದೇ ಬಿಂದುವಿನಲ್ಲಿ ಐಕ್ಯವಾಗಿವೆ. ಇ ಮತ್ತು ಇ ಡ್ಯಾಶ್ ಒಂದೇ ಬಿಂದುವಿನಲ್ಲಿ ಐಕ್ಯವಾಗಿವೆ. ಆದ್ದರಿಂದ ಏನಂತ ಅರ್ಥ? ಡಿ ಇ ಈಸ್ ಪ್ಯಾರಲಲ್ ಟು ಬಿ ಸಿ ಬಿಕಾಸ್ ಡಿ ಇ ಡ್ಯಾಶ್ ಈಸ್ ಆಲ್ರೆಡಿ ಪ್ಯಾರಲಲ್ ಟು ಬಿ ಸಿ. ನೋಡಿ, ಡಿ ಡ್ಯಾಶ್ ಅದಕ್ಕೆ ಪ್ಯಾರಲಲ್ ಅಂತ ಕನ್ಸಿಡರ್ ಮಾಡಿದ್ವಿ ನಾವು ಬಿ ಸಿಗೆ. ಹಂಗಾರೆ ಡಿ ಡ್ಯಾಶ್ ಬಿ ಸಿ ಪ್ಯಾರಲಲ್ ಅದ ಅಂದರೆ ಡಿನೂ ಅದಕ್ಕೆ ಪ್ಯಾರಲಲ್ ಇರ್ತದ, ಬಿ ಸಿ ಪ್ಯಾರಲಲ್ ಇರ್ತದ. ಆದ್ದರಿಂದ ನಾವೇನು ಮಾಡಿದೀವಿ? ಥೇಲ್ಸ್ನ ವಿಲೋಮ ಪ್ರಮೇಯವನ್ನು ಸಾಧಿಸಿದ್ದೀವಿ. ಹೆನ್ಸ್ ಪ್ರೂವ್ಡ್ ಅಂತ ಹೇಳ್ತೀವಿ. ಕೋನ ನಿರ್ಧಾರಕ ಗುಣ, ಇದನ್ನು ಎ ಕ್ರೈಟೇರಿಯನ್ ಅಂತೂ ಕೂಡ ಕರಿತೀವಿ. ಹಾಗಾದರೆ ಅದರ ಡೆಫಿನೇಷನ್ ಏನಂತ ನೋಡೋಣ. ಫಸ್ಟ್ ಅದರ ಹೇಳಿಕೆ ನೋಡಿ, ಎರಡು ತ್ರಿಭುಜಗಳ ಅನುರೂಪ ಕೋನಗಳು, ಸಮನಾಗಿದ್ದು, ಎರಡು ತ್ರಿಭುಜಗಳ ಅನುರೂಪ ಕೋನಗಳು ಸಮನಾಗಿದ್ದರೆ ಅನುರೂಪ ಬಾಹುಗಳ ಅನುಪಾತ ಸಮನಾಗಿರುತ್ತದೆ. ಅನುರೂಪ ಬಾಹುಗಳ ಅನುಪಾತ ಸಮನಾಗಿರುತ್ತದೆ ಮತ್ತು ಆ ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ ಅಂತ ಹೇಳ್ತೀವಿ. ಓಕೆ, ಫಸ್ಟು ಟ್ರಯಾಂಗಲನ್ನು ಡ್ರಾ ಮಾಡೋಣ. ಇವೆರಡು ಏನಿದಾವ ತ್ರಿಭುಜಗಳನ್ನು ರಚನೆ ಮಾಡ್ತಾ ಇದ್ದಾನೆ. ಇನ್ನೊಂದು ಈ ಕಡೆ ಟ್ರಯಾಂಗಲ್ ಡ್ರಾ ಮಾಡ್ತಾ ಇದ್ದಾನೆ ನೋಡಿ. ಇದು ಎ ಬಿ ಸಿ, ಇದು ಪಿ ಕ್ಯೂ ಆರ್, ಎರಡು ತ್ರಿಭುಜಗಳನ್ನು ರಚನೆ ಮಾಡಿದ್ದೀನಿ ನೋಡಿ. ಅನುರೂಪ ಕೋನ ಎ ಪಿಗೆ ಸಮ ಇದೆ, ಬಿ ಯು ಕ್ಯೂಗೆ ಸಮ ಇದೆ, ಸಿ ಯು ಆರ್ಗೆ ಸಮ ಇದೆ ಅಂತ ಹೇಳ್ತಾ ಇದ್ದೀವಿ. ಅನುರೂಪ ಕೋನಗಳು ಸಮನಾಗಿದ್ದರೆ ಅನುರೂಪ ಬಾಹುಗಳ ಅನುಪಾತ ಸಮನಾಗಿರುತ್ತದೆ ಮತ್ತು ಆ ತ್ರಿಭುಜಗಳು ಸಮರೂಪಿಗಳಾಗಿರ್ತವೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಗಿವನ್ ನೋಡಿ, ದತ್ತ ಟ್ರಯಾಂಗಲ್ ಎ ಬಿ ಸಿ ಮತ್ತು ಟ್ರಯಾಂಗಲ್ ಪಿ ಕ್ಯೂ ಆರ್, ಈ ಎರಡೂ ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಏನಾಗಿವೆ? ಸಮ ಆಗ್ಯವ. ಹಾಗಾದ್ರೆ ಆಂಗಲ್ ಎ ಅದಕ್ಕೆ ಸಮ ಇದೆ, ಆಂಗಲ್ ಪಿಗೆ ಸಮ ಇದೆ, ಆಂಗಲ್ ಬಿ ಅದಕ್ಕೆ ಸಮ ಇದೆ, ಆಂಗಲ್ ಕ್ಯೂಗೆ ಸಮ ಇದೆ, ಆಂಗಲ್ ಸಿ ಅದಕ್ಕೆ ಸಮ ಇದೆ ಅಂದರೆ ಆಂಗಲ್ ಆರ್ಗೆ ಸಮ ಇದೆ. ಇದು ಕೊಟ್ಟಂಥ ದತ್ತಾಂಶ. ಈಗ ನಾವು ಸಾಧಿಸಬೇಕಾದದ್ದು ಟು ಪ್ರೂಫ್, ಸಾಧನೀಯ ಏನಪ್ಪ ಅಂತಂದ್ರೆ ಟ್ರಯಾಂಗಲ್ ಎ ಬಿ ಸಿ ಸಮರೂಪ ಟ್ರಯಾಂಗಲ್ ಪಿ ಕ್ಯೂ ಆರ್ ಅಂತ ಸಾಧಿಸಬೇಕಾಗಿದೆ. ಓಕೆ, ರಚನೆ ಮಾಡ್ಕೊಳ್ಳೋಣ ನೋಡಿ. ಕನ್ಸ್ಟ್ರಕ್ಷನ್ ಏನು ರಚನೆ ಮಾಡ್ತೀನಿ ಅಂತ ನೋಡಿ. ಕನ್ಸ್ಟ್ರಕ್ಷನ್ ಎ ಬಿ ಎಷ್ಟದಲ್ಲ ಅಷ್ಟೇ
ಏನನ್ನು ರಚನೆ ಮಾಡ್ತೀನಿ, ಪಿ ಎಮ್ ರಚನೆ ಮಾಡ್ತೀನಿ. ಎ ಬಿ ಇದ್ದಷ್ಟೇ ಪಿ ಎಮ್, ಮತ್ತು ಎ ಸಿ ಎಷ್ಟದಲ್ಲ ಅಷ್ಟೇ ಎ ಸಿ ಇದ್ದಷ್ಟೇ ಪಿ ಎನ್ ಅನ್ನು ರಚನೆ ಮಾಡ್ತೀನಿ, ಪಿ ಎನ್. ನೆಕ್ಸ್ಟ್ ಏನು ಮಾಡ್ತೀನಿ ಅಂದ್ರೆ ನೆಕ್ಸ್ಟ್ ಎಮ್ ಅನ್ನು ಎನ್ಗೆ ಜಾಯಿನ್ ಮಾಡ್ತೀನಿ, ಎಮ್ ಅನ್ನು ಎನ್ಗೆ ಜಾಯಿನ್ ಮಾಡ್ತೀನಿ. ಓಕೆ, ಪ್ರೂಫ್ ಸಾಧನೆ ನೋಡಿ. ಸಾಧನೆ ಇವಾಗ ರಚನೆ ಫಸ್ಟ್ ಮಾಡ್ಕೊಳ್ಳೋಣ. ರಚನೆ ನೋಡಿ, ಇಲ್ಲಿಂದ ಇದು ಏನಿದೆ, ಇದು ಎಮ್ ಇದೆ, ಅದೇ ಇಲ್ಲಿ ಏನಿದೆ, ಇದು ಎನ್ ಇದೆ. ಇವುಗಳನ್ನು ಪರಸ್ಪರ ನಾನು ಏನು ಮಾಡ್ತೀನಿ, ಜಾಯಿನ್ ಮಾಡ್ಕೊಳ್ತೀನಿ. ನೋಡಿ, ಜಾಯಿನ್ ಮಾಡಿದ್ದೀನಿ. ಜಾಯಿನ್ ಮಾಡಿದಾಗ ಈಗ ಅಲ್ಲಿ ಟ್ರಯಾಂಗಲ್ ಸಿಗ್ತಾ ಇದ್ದಾವೆ. ಯಾವುದಂತಂದ್ರೆ ಒಂದು ಟ್ರಯಾಂಗಲ್ ಎ ಬಿ ಸಿ, ಇನ್ನೊಂದು ಟ್ರಯಾಂಗಲ್ ಪಿ ಎಮ್ ಎನ್. ಪಿ ಎಮ್ ಎನ್ ಇವೆರಡೂ ಟ್ರಯಾಂಗಲ್ ಸರ್ವಸಮಾನ ಅಂತ ಪ್ರೂವ್ ಮಾಡೋಣ. ನೋಡಿ, ಫಸ್ಟು ಎ ಬಿ ಇದಕ್ಕೆ ಸಮ, ಪಿ ಎಮ್ಗೆ ಸಮ. ಯಾಕೆ ಸಮ ಅಂದ್ರೆ ರಚನೆ, ಕನ್ಸ್ಟ್ರಕ್ಷನ್, ರಚನೆ. ಓಕೆ, ನೆಕ್ಸ್ಟ್ ಆ್ಯಂಗಲ್ ಎ ಇದಕ್ಕೆ ಸಮ, ಆ್ಯಂಗಲ್ ಪಿಗೆ ಸಮ. ಯಾಕಂತಂದ್ರೆ ಗಿವನ್, ದತ್ತ. ಓಕೆ, ನೆಕ್ಸ್ಟ್ ಇವಾಗ ನೋಡಿ ಎ ಸಿ. ಎ ಸಿ ಇದಕ್ಕೆ ಸಮ ಅಂತಂದ್ರೆ ಪಿ ಎನ್ಗೆ ಸಮ. ಅಂದರೆ ಇದು ಕೂಡ ನಾವು ಹೆಂಗೆ ಹೇಳ್ತೀವಿ ಅಂತಂದ್ರೆ ಕನ್ಸ್ಟ್ರಕ್ಷನ್, ಬೈ ಕನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ. ಓಕೆ, ಈಗ ಒಂದು ತ್ರಿಭುಜದ ಎರಡು ಬಾಹುಗಳು ಮತ್ತು ಅವುಗಳನ್ನು ಒಳಗೊಂಡ ಕೋನ, ಇನ್ನೊಂದು ತ್ರಿಭುಜದ ಎರಡು ಬಾಹುಗಳು ಮತ್ತು ಅವುಗಳನ್ನು ಒಳಗೊಂಡ ಕೋನಕ್ಕೆ ಪರಸ್ಪರ ಸಮ ಆದವ. ಹಾಗಿದ್ರೆ ಟ್ರಯಾಂಗಲ್ ಎ ಬಿ ಸಿ ಸರ್ವಸಮ. ನೋಡಿ, ಟ್ರಯಾಂಗಲ್ ಎ ಬಿ ಸಿ ಸರ್ವಸಮ ಟ್ರಯಾಂಗಲ್ ಪಿ ಎಮ್ ಎನ್ ಅಂತ ಹೇಳ್ತೀವಿ. ಇದು ಯಾವ ಆಧಾರದ ಮೇಲೆ ಅಂತ ಹೇಳತ್ತಿದ್ದೀವಿ ಅಂತಂದರೆ ಎಸ್ ಎ ಎಸ್, ಸೈಡ್ ಆ್ಯಂಗಲ್ ಸೈಡ್ ಪಾಸ್ಟುಲೇಟ್ ಆಧಾರದ ಮೇಲೆ ನಾವೇನಂತ ಹೇಳ್ತಾ ಇದ್ದೀವಿ, ಸರ್ವಸಮಾನ ಅಂತ ಹೇಳ್ತೀವಿ. ಈಗ ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳು ಮತ್ತು ಕೋನಗಳು ಪರಸ್ಪರ ಏನಾಗಿರ್ತಾವ, ಸಮ ಆಗಿರ್ತಾವ. ಹಾಗಾದ್ರೆ ಆ್ಯಂಗಲ್ ಬಿ ಅದಕ್ಕೆ ಸಮ, ಆ್ಯಂಗಲ್ ಬಿ ಎಮ್ಗೆ ಸಮ ಆಗುತ್ತೆ. ನೋಡಿ, ಆ್ಯಂಗಲ್ ಬಿ ಎಮ್ಗೆ ಸಮ ಆಗಿದೆ ಅಂತಂದ್ರೆ ಅದು ಎದಕ್ಕೆ ಸಮ ಇರ್ತದ, ಕ್ಯೂಗೆ ಸಮ ಇರ್ತದ. ಬಿಕಾಸ್ ಬಿ ಯು ಎದಕ್ಕೆ ಸಮ ಅದ ಅಂತ ನೋಡಿ, ಬಿ ಯು ಕ್ಯೂಗೆ ಸಮ ಇದೆ. ನೆಕ್ಸ್ಟ್ ಇದನ್ನು ಹೇಗೆ ಹೇಳಿದ್ದೀವಿ, ಸಿ ಪಿ ಸಿ ಟಿ ಆ್ಯಂಡ್ ಗಿವನ್. ನೋಡಿ, ದತ್ತ ಮತ್ತು ಸರ್ವಸಮ ತ್ರಿಭುಜದ ಅನುರೂಪ ಕೋನದ ಆಧಾರದ ಮೇಲೆ ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ಆ್ಯಂಗಲ್ ಸಿ ಎದಕ್ಕೆ ಸಮ ಅಂತಂದ್ರೆ ಆ್ಯಂಗಲ್ ಸಿ ಯು ಎನ್ಗೆ ಸಮ. ಆ್ಯಂಗಲ್ ಸಿ ಎದಕ್ಕೆ ಸಮ, ಎನ್ಗೆ ಸಮ. ನೋಡಿ, ಎನ್ ಎದಕ್ಕೆ ಸಮ ಇದೆ ಆಲ್ರೆಡಿ. ನೋಡಿ, ಸಿ ಎದಕ್ಕೆ ಸಮ ಇದೆ, ಆರ್ಗೆ ಸಮ ಇದೆ. ಹಂಗಾದ್ರೆ ಇದನ್ನು ಕೂಡ ನಾವೇನಂತ ಹೇಳ್ಬೋದು, ಸಿ ಪಿ ಸಿ ಟಿ ಮತ್ತು ಗಿವನ್ ಅಂತ ಹೇಳ್ಬೋದು. ಓಕೆ, ನೋಡಿ ಎಮ್ ಆ್ಯಂಡ್ ಎನ್, ಎಮ್ ಮತ್ತು ಕ್ಯೂ. ಎಮ್ ಇಲ್ಲಿ ಇದೆಲ್ಲ, ಈ ಕೋನ ಎದಕ್ಕೆ ಸಮ ಇದೆ, ಕ್ಯೂ ಕೋನಕ್ಕೆ ಸಮ ಇದೆ. ಎನ್ ಕೋನ ಎದಕ್ಕೆ ಸಮ ಇದೆ ಅಂತ ಹೇಳ್ತಾ ಇದ್ದಾರ, ಆರ್ ಕೋನಕ್ಕೆ ಸಮ ಇದೆ. ಹಾಗಾದ್ರೆ ನೋಡಿ, ಅನುರೂಪ ಕೋನಗಳು ಎಮ್ ಮತ್ತು ಎನ್ಗಳು ಏನಾಗ್ತಾವ ಅಂತ ಹೇಳ್ತಾ ಇದ್ದೀನಿ, ಅನುರೂಪ ಕೋನಗಳು. ಅನುರೂಪ ಕೋನಗಳು ಸಮ ಆಗಿದ್ವು ಅಂತಂದ್ರೆ ಎಮ್ ಎನ್, ಅನುರೂಪ ಕೋನಗಳನ್ನು ಉಂಟು ಮಾಡ್ತಕ್ಕಂಥ ಎರಡು ರೇಖೆಗಳು ಪರಸ್ಪರ ಸಮಾಂತರವಾಗಿರ್ತವೆ. ಎಮ್ ಎನ್ ಸಮಾಂತರ ಇದಕ್ಕೆ ಕ್ಯೂ ಆರ್. ಎಮ್ ಎನ್ ಎದಕ್ಕೆ ಸಮಾಂತರ ಆಗಿರ್ತದ, ಕ್ಯೂ ಆರ್ಗೆ ಸಮಾಂತರ ಆಗಿರ್ತದ. ದಟ್ ಇಂಪ್ಲೈಸ್ ಯಾವ ಟ್ರಯಾಂಗಲಲ್ಲಿ, ಪಿ ಕ್ಯೂ ಆರ್ನಲ್ಲಿ. ಎಮ್ ಎನ್ ಸಮಾಂತರ ಕ್ಯೂ ಆರ್ ಯಾವುದರಲ್ಲಿ, ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ. ಓಕೆ, ಈಗ ತೇಲ್ಸಿನ ಪ್ರಮೇಯ ಏನು ಹೇಳ್ತದೆ ನೋಡಿ, ಒಂದು ತ್ರಿಭುಜದಲ್ಲಿ ಒಂದು ಬಾಹುಗೆ ಸಮಾಂತರವಾಗಿ ಎಳೆದ ರೇಖೆ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸ್ತದ. ಅಂದರೆ ಎಮ್ ಎನ್ ಏನು ಮಾಡ್ತಾ ಇದೆ ಇವಾಗ, ಪಿ ಕ್ಯೂ ಮತ್ತು ಪಿ ಆರ್ ಅನ್ನು ಸಮಾನುಪಾತದಲ್ಲಿ ವಿಭಾಗಿಸ್ತಾ ಇದೆ. ಅಂದರೆ ಇದರರ್ಥ ಪಿ ಎಮ್ ಡಿವೈಡೆಡ್ ಬೈ ಕ್ಯೂ ಎಮ್ ಈಸ್ ಈಕ್ವಲ್ಸ್ ಪಿ ಎನ್ ಡಿವೈಡೆಡ್ ಬೈ ಆರ್ ಎನ್ ಅಂತ ಹೇಳ್ತೀವಿ. ಪಿ ಎನ್ ಡಿವೈಡೆಡ್ ಬೈ ಆರ್ ಎನ್. ದಿಸ್ ಈಸ್ ಈಕ್ವೇಷನ್ ನಂಬರ್ 1 ಅಂತ ಹೇಳೋಣ. ಈಕ್ವೇಷನ್ ನಂಬರ್ 1 ನೋಡಿ. ಇವಾಗ ಈಕ್ವೇಷನ್ 1 ವಿಲೋಮಗೊಳಿಸ್ತೀನಿ. ಪಿ ಎಮ್ ಡಿವೈಡೆಡ್ ಬೈ ಕ್ಯೂ ಎಮ್ ಇದ್ದದ್ದು ಕ್ಯೂ ಎಮ್ ಪಿ ಎನ್ ಡಿವೈಡೆಡ್ ಬೈ ಆರ್ ಎನ್ಗೆ ಸಮ ಅದ. ಅದನ್ನೇ ಏನು ಮಾಡ್ತಾ ಇದ್ದೀನಿ, ವಿಲೋಮಗೊಳಿಸ್ತಾ ಇದ್ದೀನಿ. ಅಂದರೆ ಇದರ ಅರ್ಥ ಏನು ನೋಡಿ, ಇವಾಗ ಕ್ಯೂ ಎಮ್ ಡಿವೈಡೆಡ್ ಬೈ ಪಿ ಎಮ್ ಈಸ್ ಈಕ್ವಲ್ಸ್ ಆರ್ ಎನ್ ಡಿವೈಡೆಡ್ ಬೈ ಪಿ ಎನ್ ಅಂತ ಹೇಳ್ತೀನಿ. ಇದನ್ನು ಹೇಗೆ ಬರೆದಿದ್ದೀವಿ ಅಂದ್ರೆ ರೆಸಿಪ್ರೋಕಲ್ ಆಫ್
2 ಅಂತ ಹೇಳ್ತೀನಿ. 1 ರೆಸಿಪ್ರೋಕಲ್ ಆಫ್ 1 ಸಮೀಕರಣ 1 ವಿಲೋಮಗೊಳಿಸಿದ್ದೀವಿ. ಈಗ ಎರಡೂ ಕಡೆ 1 ಆ್ಯಡ್ ಮಾಡ್ತೀನಿ ನೋಡಿ. QM ಡಿವೈಡೆಡ್ ಬೈ PM ಪ್ಲಸ್ 1 ಈಸ್ ಈಕ್ವಲ್ಸ್ RN ಡಿವೈಡೆಡ್ ಬೈ PN ಪ್ಲಸ್ 1 ಅಂತ ಹೇಳ್ತೀನಿ. ಈಗ ಹೊರಗೆ ನಾಕಾರ ಮಾಡ್ತೀನಿ ನೋಡಿ. QM ಪ್ಲಸ್ PM ಡಿವೈಡೆಡ್ ಬೈ PM ಆಗುತ್ತೆ. ಇಟ್ ಮೀನ್ಸ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ RN ಪ್ಲಸ್ PN ಡಿವೈಡೆಡ್ ಬೈ PN ಆಗುತ್ತೆ. ಇವಾಗ ಈ QM ಮತ್ತು PM ನೋಡಿ ಎಲ್ಲಿದೆ, QM PM ಎರಡೂ ಕೂಡಿಸಿದ್ರೆ ಏನಾಗುತ್ತೆ, PQ ಆಗುತ್ತೆ. PM ಅಂದರೆ ಇದಕ್ಕೆ ಸಮ, ABಗೆ ಸಮ ಅಂತ ಗೊತ್ತು. ಓಕೆ, ನೆಕ್ಸ್ಟ್ RN ಪ್ಲಸ್ PN ಅಂದರೆ ಏನು, PR ಡಿವೈಡೆಡ್ ಬೈ PN ಅಂದರೆ ಇದಕ್ಕೆ ಸಮ ಇದೆ, ACಗೆ ಸಮ ಇದೆ ನೋಡಿ. ಇವಾಗ ಇದರ ಅರ್ಥ ಏನಪ್ಪ ಅಂತಂದರೆ, ಒಂದು ತ್ರಿಭುಜದ ನೋಡಿ ಇಲ್ಲಿ ಮೇಲೆ ಬರೆದದ್ದು ದೊಡ್ಡ ತ್ರಿಭುಜದ ಬಾಹುಗಳು, ಕೆಳಗಡೆ ಬರೆದದ್ದು ಸಣ್ಣ ತ್ರಿಭುಜದ ಬಾಹುಗಳು. ಇದರ ಅನುರೂಪ ಬಾಹುಗಳ ಅನುಪಾತ ಸಮನಾಗಿದೆ. ಅನುರೂಪ ಬಾಹುಗಳ ಅನುಪಾತ ಸಮನಾಗಿದ್ರೆ ನೋಡಿ, ಅನುರೂಪ ಬಾಹುಗಳ ಅನುಪಾತ ಸಮನಾಗಿದ್ರೆ ಟ್ರಯಾಂಗಲ್ ABC ಸಮರೂಪ ಟ್ರಯಾಂಗಲ್ PQR. ABC ಸಮರೂಪ PQR, ಹೆನ್ಸ್ ಪ್ರೂವ್ಡ್, ಸಾಧಿಸಿದೆ ನೋಡಿ. ಎರಡು ತ್ರಿಭುಜಗಳ ಅನುರೂಪ ಬಾಹುಗಳು, ಅನುರೂಪ ಕೋನಗಳು ಸಮನಾಗಿದ್ರೆ ಅನುರೂಪ ಬಾಹುಗಳ ಅನುಪಾತ ಸಮನಾಗಿರುತ್ತದೆ ಮತ್ತು ಆ ಎರಡು ತ್ರಿಭುಜಗಳು ಏನಾಗಿರ್ತಾವ, ಸಮರೂಪಿಗಳಾಗಿರ್ತಾವ ಅಂತ ಹೇಳ್ತೀವಿ. In the figure DE parallel BC, find the length of side AD given that AE is equals 1.8 cm, BD is equals 7.2 cm and C is equals 5.4 cm. ಅಂದರೆ ಇದರ ಅರ್ಥ, ಚಿತ್ರದಲ್ಲಿ DEಯು BCಗೆ ಸಮಾಂತರವಾಗಿದೆ. AE is equals 1.8 cm, BD is equals 7.2 cm, C is equals 5.4 cm ಆದರೆ ADಯ ಅಳತೆ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಫಸ್ಟ್ ನೋಡಿ ಏನು ಕೊಟ್ಟಾರ ಅಂತಂದ್ರೆ, ಟ್ರಯಾಂಗಲ್ ABC. ಟ್ರಯಾಂಗಲ್ ABCಯಲ್ಲಿ DE ಅದಕ್ಕೆ ಸಮಾಂತರ ಇದೆ, BCಗೆ ಸಮಾಂತರ ಇದೆ. ಹಾಗಾದರೆ ಟೇಲ್ಸ್ನ ಪ್ರಮೇಯ ಏನು ಹೇಳ್ತದೆ ಅಂದ್ರೆ, ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ರೇಖೆ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸ್ತದ. ಹಾಗಾದ್ರೆ BCಗೆ ಸಮಾಂತರವಾಗಿ DEಯನ್ನು ಎಳೆದಿದ್ದಾರೆ. ಅದು ಏನು ಮಾಡ್ತದ, AB ಮತ್ತು ACಯನ್ನು ಸಮಾನುಪಾತದಲ್ಲಿ ವಿಭಾಗಿಸ್ತದ. ಅಂದರೆ AD ಡಿವೈಡೆಡ್ ಬೈ BD ಎದಕ್ಕೆ ಸಮ ಆಗುತ್ತೆ, AE ಡಿವೈಡೆಡ್ ಬೈ Cಗೆ ಸಮ ಆಗಿರ್ತದೆ. ಅಂದರೆ ಇದನ್ನು ಹೇಗೆ ಬರ್ದೀವಪ್ಪ ಅಂತಂದ್ರೆ, ಮೂಲ ಸಮಾನುಪಾತತೆಯ ಪ್ರಮೇಯ, ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್, BPT ಅಂತ ಹೇಳ್ತೀವಿ. ಓಕೆ, ADಯ ಅಳತೆ ಗೊತ್ತಿಲ್ಲ, BDನ ಅಳತೆ 7.2, ಆಮೇಲೆ Eನ ಅಳತೆ 1.8, ನೆಕ್ಸ್ಟ್ Cನ ಅಳತೆ 5.4 ಅಂತ ಹೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ಒಂದು ಪಾಯಿಂಟ್ ಇದೆ, ಇಲ್ಲಿ ಒಂದು ಪಾಯಿಂಟ್ ಇದೆ, ಪಾಯಿಂಟ್ ಕ್ಯಾನ್ಸಲ್ ಹಾಕೋಣ ನೋಡಿ. ಇದು 18 ಆಗುತ್ತೆ, ಇದು 54 ಆಗುತ್ತೆ. 18 1s 18 3s ಅಂತ ಕ್ಯಾನ್ಸಲ್ ಆಗ್ತೀನಿ. ಓಕೆ, ಇವಾಗ ನೋಡಿ ಛೇದ ಕ್ಯಾನ್ಸಲ್ ಮಾಡೋಣ. 3 1s 3 2s 6 ಅಂತ ಆಗುತ್ತೆ, 1 ಉಳಿತಾರೆ, 12 ಆಗುತ್ತೆ. ಪಾಯಿಂಟ್ ಕೊಡಿ, 3 4s 12 ಅಂತ ಹೇಳ್ತೀವಿ. 3 4s 12. ಇಟ್ ಮೀನ್ಸ್ ಈ 2.4 ಈ ಕಡೆ ಗುಣಾಕಾರ ಆಗುತ್ತೆ. AD is equals ಎಷ್ಟು ಬರುತ್ತೆ, 2.4 ಸೆಂಟಿಮೀಟರ್. ADನ ಅಳತೆ ಎಷ್ಟಪ್ಪ ಅಂತಂದರೆ 2.4 ಸೆಂಟಿಮೀಟರ್. Question number 2. In the figure, DE is parallel to AC and DF is parallel to AE. Prove that BF divided by EF is equals BE divided by CE ಅಂತ ಹೇಳ್ತಾ ಇದ್ದಾರೆ. ನೋಡಿ, ಚಿತ್ರದಲ್ಲಿ DEಯು ACಗೆ ಸಮಾಂತರವಾಗಿದೆ, DF AEಗೆ ಸಮಾಂತರವಾಗಿದೆ. ಆದರೆ BF divided by EF is equals BE divided by CE ಎಂದು ಸಾಧಿಸಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಹೇಗೆ ಸಾಧಿಸೋದಂತ ನೋಡಿ. ಫಸ್ಟು ಇಲ್ಲಿ ಟ್ರಯಾಂಗಲ್ ಯಾವ್ದು ತೆಗೆದುಕೊಳ್ಳೋಣ ಅಂತ ನೋಡಿ. ABC ತ್ರಿಭುಜದಲ್ಲಿ, ಟ್ರಯಾಂಗಲ್ ABC ತ್ರಿಭುಜದಲ್ಲಿ DE ಏನಾಗಿದೆ ಅಂತಂದ್ರೆ, DEಯು ACಗೆ ಸಮಾಂತರವಾಗಿದೆ. ಟ್ರಯಾಂಗಲ್ ABC ತ್ರಿಭುಜದಲ್ಲಿ DE ACಗೆ ಸಮಾಂತರವಾಗಿದೆ ನೋಡಿ. ಇಲ್ಲಿ DE ಅನ್ನೋದು ACಗೆ ಸಮಾಂತರವಾಗಿದೆ ಅಂದ್ರೆ ಈ DE ಅನ್ನೋದು AB ಮತ್ತು
ಬಿ ಸಿಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸ್ತದ. ಅದರ ಅರ್ಥ ಏನಪ್ಪ ಅಂತಂದ್ರೆ ಬಿ ಡಿ ಡಿವೈಡೆಡ್ ಬೈ ಎ ಡಿ ಎದಕ್ಕೆ ಸಮ ಅಂತಂದ್ರೆ ಬಿ ಇ ಡಿವೈಡೆಡ್ ಬೈ ಸಿ ಗೆ ಸಮ ಆಗುತ್ತೆ. ದಿಸ್ ಈಸ್ ಇಕ್ವೇಷನ್ ನಂಬರ್ 1 ಅಂತ ಹೇಳ್ತೀವಿ. ಹೇಗೆ ಹೇಳ್ತೀವಿ ಅಂತಂದ್ರೆ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ BPT. ಓಕೆ, ಇವಾಗ ಟ್ರಯಾಂಗಲ್ ನೋಡಿ, ಎ ಬಿ ಇ ಟ್ರಯಾಂಗಲ್ ಎ ಬಿ ಇ. ಯಾವ ಟ್ರಯಾಂಗಲ್ ತೆಗೆದುಕೊಳ್ತಾ ಇದ್ದೀವಿ? ಟ್ರಯಾಂಗಲ್ ಎ ಬಿ ಇ. ಎ ಬಿ ತ್ರಿಭುಜದಲ್ಲಿ ಡಿ ಎಫ್ ಅನ್ನೋದು ಎಗೆ ಸಮಾಂತರವಾಗಿದೆ. ಡಿ ಎಫ್ ಇದಕ್ಕೆ ಸಮಾಂತರವಾಗಿದೆ, ಎಗೆ ಸಮಾಂತರವಾಗಿದೆ. ನೋಡಿ, ಡಿ ಎಫ್ ಅನ್ನೋದು ಯಾವ ಎರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸ್ತದೆ? ಇವಾಗ ಎ ಬಿ ಮತ್ತು ಬಿ ಅನ್ನು ಸಮಾನುಪಾತದಲ್ಲಿ ವಿಭಾಗಿಸ್ತದೆ. ಅಂದ್ರೆ ಅದರರ್ಥ ಬಿ ಡಿ ಡಿವೈಡೆಡ್ ಬೈ ಎ ಡಿ ಎದಕ್ಕೆ ಸಮ ಅಂತಂದ್ರೆ ಬಿ ಎಫ್ ಡಿವೈಡೆಡ್ ಬೈ ಇ ಎಫ್ಗೆ ಸಮ ಆಗಿರ್ತದೆ ಅಂತ ಹೇಳ್ತೀವಿ. ಇದು ಕೂಡ ನಾವು ಇಕ್ವೇಷನ್ ನಂಬರ್ 2 ಯಾವ ಆಧಾರದ ಮೇಲೆ ಹೇಳಿದ್ದೀವಿ ಅಂದ್ರೆ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ BPT ಆಧಾರದ ಮೇಲೆ ಹೇಳಿದ್ದೀವಿ. ಇವಾಗ ಫ್ರಮ್ ಇಕ್ವೇಷನ್ 1 and 2 1 ಮತ್ತು 2 ಅಬ್ಸರ್ವ್ ಮಾಡಿ ನೋಡಿ. ಎಡಭಾಗ ಪರಸ್ಪರ ಸಮ ಅದಾವ ಅಂದ್ರೆ ಬಲಭಾಗ ಏನಾಗಿರ್ತಾವ? ಸಮನಾಗಿರುವ ಅಂಶಗಳು ಒಂದಕ್ಕೊಂದು ಸಮ ಅಂತ ಯಾವ್ದು ಹೇಳ್ತದ? ಆಕ್ಸಿಯಮ್ 1 ಹೇಳ್ತದ, ಸ್ವಯಂ ಸಿದ್ಧ 1. ಹಾಗಾಗಿ ನೋಡಿ, ಬಿ ಇ ಡಿವೈಡೆಡ್ ಬೈ ಸಿ ಇ ಎದಕ್ಕೆ ಸಮ ಅಂತಂದ್ರೆ ಬಿ ಎಫ್ ಡಿವೈಡೆಡ್ ಬೈ ಇ ಎಫ್ಗೆ ಸಮ ಆಗಿರ್ತದ ಅಂತ ಹೇಳ್ತೀವಿ. ಇ ಎಫ್ ಡಿವೈಡೆಡ್ ಬೈ ಇ ಎಫ್ಗೆ ಸಮ ಆಗಿರ್ತದ. ಆದ್ದರಿಂದ ನಾವೇನು ಮಾಡಿದೀವಿ ಇವಾಗ? ಹೆನ್ಸ್ ಪ್ರೂವ್ಡ್ ಸಾಧಿಸಿದೆ. ಕ್ವಶನ್ ನಂಬರ್ 3. ಇನ್ ದ ಫಿಗರ್ ಪಿ ಎಸ್ ಡಿವೈಡೆಡ್ ಬೈ ಎಸ್ ಕ್ಯೂ ಇಸ್ ಈಕ್ವಲ್ಸ್ ಪಿ ಟಿ ಡಿವೈಡೆಡ್ ಬೈ ಟಿ ಆರ್ ಮತ್ತು ಪಿ ಎಸ್ ಟಿ ಆ್ಯಂಗಲ್ ಪಿ ಎಸ್ ಟಿ ಇಸ್ ಈಕ್ವಲ್ಸ್ ಆ್ಯಂಗಲ್ ಪಿ ಆರ್ ಕ್ಯೂ. ಪ್ರೂವ್ ದ್ಯಾಟ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಈಸ್ ಐಸೋಸೆಲೆಸ್ ಟ್ರಯಾಂಗಲ್ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಟ್ರಯಾಂಗಲ್ ನೋಡಿ, ಪಿ ಕ್ಯೂ ಆರ್ನಲ್ಲಿ ಪಿ ಎಸ್ ಡಿವೈಡೆಡ್ ಬೈ ಎಸ್ ಕ್ಯೂ ಎದಕ್ಕೆ ಸಮ ಇದೆ ಅಂತ ಹೇಳ್ತಾ ಇದ್ದಾರೆ? ಪಿ ಟಿ ಡಿವೈಡೆಡ್ ಬೈ ಟಿ ಆರ್ಗೆ ಸಮಾದ ಅಂತ ಹೇಳ್ತಾ ಇದ್ದಾರೆ. ಇದು ಅವ್ರು ಕೊಟ್ಟಂಥ ಹೇಳಿಕೆ. ಅಂದರೆ ಇಲ್ಲಿ ಕಾಮನ್ ಟರ್ಮ್ಸ್ ಯಾವುದಿದೆ ನೋಡಿ, ಇಲ್ಲಿ ಎಸ್ ಇಲ್ಲಿ ಟಿ ಅಂದರೆ ಎಸ್ ಟಿ ಅನ್ನೋದು ಪಿ ಕ್ಯೂ ಅನ್ನು ಮತ್ತು ಪಿ ಆರ್ ಅನ್ನು ಏನು ಮಾಡ್ತಾ ಇದೆ? ಸಮಾನುಪಾತದಲ್ಲಿ ವಿಭಾಗಿಸ್ತಾ ಇದೆ. ನೋಡಿ, ಒಂದು ತ್ರಿಭುಜದಲ್ಲಿ ಎರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುವ ರೇಖೆ ಮೂರನೇ ಬಾಹುವಿಗೆ ಸಮಾಂತರವಾಗಿರ್ತದ. ಇದು ಟೇಲ್ಸ್ನ ವಿಲೋಮ ಪ್ರಮೇಯ ಹೇಳ್ತದ. ಕನ್ವರ್ಸ್ ಆಫ್ BPT ಟೇಲ್ಸ್ನ ವಿಲೋಮ ಪ್ರಮೇಯ ಏನು ಹೇಳ್ತದೆ ಅಂದ್ರೆ ಒಂದು ತ್ರಿಭುಜದಲ್ಲಿ ಎರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುವ ರೇಖೆ ಮೂರನೇ ಬಾಹುಗೆ ಏನಾಗಿರ್ತದ? ಸಮಾಂತರವಾಗಿರ್ತದ. ಅಂದರೆ ಇಟ್ ಮೀನ್ಸ್ ಆ್ಯಂಗಲ್ ನೋಡಿ, ಆ್ಯಂಗಲ್ ಎಸ್ ಎದಕ್ಕೆ ಸಮ ಅಂತ ಗೊತ್ತೈತಿ. ಇವಾಗ ಆಲ್ರೆಡಿ ಆ್ಯಂಗಲ್ ಎಸ್ ಅನ್ನೋದು ಆ್ಯಂಗಲ್ ಆರ್ಗೆ ಸಮ ಅದ. ಇಟ್ ಮೀನ್ಸ್ ಆ್ಯಂಗಲ್ ಎಸ್ ಆರ್ಗೆ ಸಮ ಅದ ಅಂದ್ರೆ ಎಸ್ ಎದಕ್ಕೆ ಸಮ ಇರಬೇಕು? ಇವಾಗ ಕ್ಯೂಗೆ ಸಮ ಇರ್ತದ. ಓಕೆ, ಆರ್ ಎದಕ್ಕೆ ಸಮ ಆಗುತ್ತೆ? ಕ್ಯೂಗೆ ಸಮ ಆಗುತ್ತೆ. ಯಾಕಂತಂದ್ರೆ ಅನುರೂಪ ಕೋನಗಳು ಸಮಾಂತರ ರೇಖೆಗಳಿದ್ದಾಗ ಎಸ್ ಟಿ ಮತ್ತು ಕ್ಯೂ ಆರ್ ಸಮಾಂತರ ರೇಖೆಗಳಾದಾಗ ಎಸ್ ಮತ್ತು ಕ್ಯೂ, ಟಿ ಮತ್ತು ಆರ್ ಅನುರೂಪ ಕೋನಗಳಾಗಿರ್ತಾವ. ಇದು ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. ಅನುರೂಪ ಕೋನಗಳು ಸಮನಾಗಿರುತ್ತವೆ. ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್ ಅಂತ ಹೇಳ್ತೀವಿ. ಅನುರೂಪ ಕೋನಗಳು ಸಮನಾಗಿರುತ್ತವೆ. ಓಕೆ, ಆರ್ ಅನ್ನೋದು ಕ್ಯೂಗೆ ಸಮ ಆಗಿದೆ. ಇಟ್ ಮೀನ್ಸ್ ನೋಡಿ, ಟ್ರಯಾಂಗಲ್ ಪಿ ಕ್ಯೂ ಆರ್ನಲ್ಲಿ ಆ್ಯಂಗಲ್ ಕ್ಯೂ ಎದಕ್ಕೆ ಸಮ ಇದೆ? ಆ್ಯಂಗಲ್ ಆರ್ಗೆ ಸಮ ಇದೆ. ಸಮನಾದ ಕೋನಗಳಿಗೆ ಅಭಿಮುಖವಾಗಿರುವ ಬಾಹುಗಳು. ಕ್ಯೂಗೆ ಅಭಿಮುಖ ಯಾವುದು? ಪಿ ಆರ್. ಕ್ಯೂಗೆ ಅಭಿಮುಖವಾಗಿರ್ತಕ್ಕಂಥ ಬಾಹು ಪಿ ಆರ್, ಆರ್ಗೆ ಅಭಿಮುಖವಾಗಿರ್ತಕ್ಕಂಥ ಬಾಹು ಪಿ ಕ್ಯೂ. ಇವೆರಡು ಸಮ ಆಗ್ತವೆ. ಯಾಕಂದ್ರೆ angles sides opposite to the equal angles. Sides opposite to the equal angle. ಸಮನಾದ ಕೋನಗಳಿಗೆ ಅಭಿಮುಖವಾದ ಬಾಹುಗಳು. ಸೈಡ್ಸ್ ಅಪೋಸಿಟ್
to the equal angle. Sides opposite to the equal angle. ಸಮನಾದ ಕೋನಗಳಿಗೆ ಅಭಿಮುಖವಾದ ಬಾಹುಗಳು ಪರಸ್ಪರ ಸಮನಾಗಿರ್ತವೆ. ದೇರ್ಫೋರ್ ಎರಡು ಬಾಹುಗಳು ಸಮಾನ ಅಂದರೆ ಟ್ರಯಾಂಗಲ್ ಪಿ ಕ್ಯೂ ಆರ್ ಈಸ್ ಐಸೋಸೆಲೆಸ್. ಪಿ ಕ್ಯೂ ಆರ್ ಈಸ್ ಐಸೋಸೆಲೆಸ್ ಟ್ರಯಾಂಗಲ್ ಅಂತ ಹೇಳ್ತೀವಿ. ಪಿ ಕ್ಯೂ ಆರ್ ಈಸ್ ಐಸೋಸೆಲೆಸ್ ಟ್ರಯಾಂಗಲ್. Question number 4. Two right triangles ABC and triangle DBC are drawn on the same hypotenuse BC and on the same side of BC. If AC and BD intersect at P, then prove that AP into PC is equals BP into DP ಅಂತ ಹೇಳ್ತಾ ಇದ್ದಾರೆ. ನೋಡಿ, ABC ಮತ್ತು DBC ಎರಡು ಲಂಬಕೋನ ತ್ರಿಭುಜಗಳು BC ವಿಕರ್ಣದ ಮೇಲಿವೆ ಮತ್ತು BCನ ಒಂದೇ ಬದಿಯಲ್ಲಿ ಅಂತ ಹೇಳ್ತಾ ಇದ್ದಾರೆ. AC ಮತ್ತು BDಗಳು P ಬಿಂದುವಿನಲ್ಲಿ ಛೇದಿಸುತ್ತವೆ. ಹಾಗಾದರೆ AP ಇಂಟು PC ಇದಕ್ಕೆ ಸಮ ಅಂತ ಸಾಧಿಸಬೇಕಾಗಿದೆ. AP ಇಂಟು PC BP ಇಂಟು DPಗೆ ಸಮ ಅಂತ ಸಾಧಿಸಬೇಕಾಗಿದೆ. ಫಸ್ಟ್ ಡಯಾಗ್ರಾಮ್ ಡ್ರಾ ಮಾಡೋಣ. ಫಸ್ಟ್ ಡಯಾಗ್ರಾಮ್ ನೋಡಿ, ಇಲ್ಲಿ ಏನು ಹೇಳ್ತಾ ಇದ್ದಾರೆ, BC ಅನ್ನೋದು ವಿಕರ್ಣ ಆಗಿದೆ ಅಂತೆ. BC ಅನ್ನೋದು ವಿಕರ್ಣ ಆಗಿದೆ, ಎರಡು ಲಂಬಕೋನ ತ್ರಿಭುಜಗಳದಾವ ಅಂತ ಹೇಳ್ತಾ ಇದ್ದಾರೆ. BC ವಿಕರ್ಣ. ಈ BC ವಿಕರ್ಣದ ಮೇಲೆ ಎರಡು ಲಂಬಕೋನ ತ್ರಿಭುಜಗಳಿವೆ. ಇದು ಒಂದೇ ತ್ರಿಭುಜ. ಇನ್ನೊಂದು ಲಂಬಕೋನ ತ್ರಿಭುಜ ನೋಡಿ ಈ ಕಡೆ ರಚನೆ ಮಾಡ್ತಾ ಇದ್ದೇನೆ. ಇದು AC ಮತ್ತು BDಗಳು ಪರಸ್ಪರ ಯಾವ ಬಿಂದುವಿನಲ್ಲಿ ಛೇದಿಸ್ತಾ ಇದ್ದಾವೆ ನೋಡಿ. AC ಮತ್ತು BDಗಳು P ಬಿಂದುವಿನಲ್ಲಿ ಛೇದಿಸ್ತಾ ಇದ್ದಾವೆ. ಇದು A ಇರಲಿ, ಇದು D ಇರಲಿ, ಈ P ಬಿಂದುವಿನಲ್ಲಿ ಛೇದಿಸಿವೆ. ಅಂದರೆ ಇದು ಕೂಡ ಲಂಬಕೋನ ತ್ರಿಭುಜ. ABC ಮತ್ತು BDC ಏನಾಗಿವೆ, ಲಂಬಕೋನ ತ್ರಿಭುಜಗಳಾಗಿವೆ. ಇವಾಗ ಟ್ರಯಾಂಗಲ್ ABC ಆ್ಯಂಡ್ ಟ್ರಯಾಂಗಲ್, ಓಕೆ, ಇಲ್ಲಿ ABC ತಗೊಳ್ಳೋದು ಬೇಡ, ಯಾವ್ದು ಎರಡು ಟ್ರಯಾಂಗಲ್ ತಗೊಳ್ಳೋಣ ನೋಡಿ. ಟ್ರಯಾಂಗಲ್ APB ಮತ್ತು ಟ್ರಯಾಂಗಲ್ DPC ಅನ್ನು ತೆಗೆದುಕೊಳ್ಳೋಣ. ಓಕೆ, ಟ್ರಯಾಂಗಲ್ APB ಮತ್ತು ಟ್ರಯಾಂಗಲ್ DPC ಇವೆರಡು ಸಮರೂಪ ಅಂತ ಹೇಳೋಣ. ಹೇಗೆ ಸಮರೂಪ ಆಗ್ತಾವಂತ ನೋಡಿ. ಮೊದಲನೇದಾಗಿ ಆ್ಯಂಗಲ್ A ಈಸ್ ಈಕ್ವಲ್ಸ್ ಆ್ಯಂಗಲ್ D ಅಂತ ಹೇಳ್ತೀವಿ. ಬಿಕಾಸ್ ಈಚ್ ಆರ್ 90 ಡಿಗ್ರಿ. ಎರಡು ಲಂಬಕೋನಗಳಿವೆ. ನೆಕ್ಸ್ಟ್ ಇದಾದ ನಂತರ ಆ್ಯಂಗಲ್ ಯಾವುದು ಅಂತಂದ್ರೆ APB ಎದಕ್ಕೆ ಸಮ ಆಗುತ್ತೆ ಅಂದ್ರೆ ಆ್ಯಂಗಲ್ DPCಗೆ ಸಮ ಆಗುತ್ತೆ. ಯಾಕೆ ಸಮ ಆಗುತ್ತೆ ಅಂದ್ರೆ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಶೃಂಗಾಭಿಮುಖ ಕೋನಗಳು ಪರಸ್ಪರ ಏನಾಗಿರ್ತವ, ಸಮನಾಗಿರ್ತವ. ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್. ಓಕೆ, ಇವಾಗ ಒಂದು ತ್ರಿಭುಜದ ಎರಡು ಕೋನಗಳು ಇನ್ನೊಂದು ತ್ರಿಭುಜದ ಎರಡು ಕೋನಗಳು ಪರಸ್ಪರ ಸಮ ಆಗ್ಯಾವ. ಅದರಿಂದ ಟ್ರಯಾಂಗಲ್ APB ಸಮರೂಪ ಟ್ರಯಾಂಗಲ್ ನೋಡಿ DPC. ಟ್ರಯಾಂಗಲ್ DPC ಇವು ಯಾವ ಆಧಾರದ ಮೇಲೆ ಹೇಳಿದ್ದೀವಿ ಅಂತಂದ್ರೆ ಆ್ಯಂಗಲ್ ಕ್ರೈಟೇರಿಯನ್, ಕೋನ ನಿರ್ಧಾರಕ ಗುಣದ ಆಧಾರದ ಮೇಲೆ ಹೇಳ್ತಾ ಇದ್ದೀವಿ. ಹಾಗಿದ್ರೆ ಅನುರೂಪ ನೋಡಿ, ಸಮರೂಪ ತ್ರಿಭುಜದ ಅನುರೂಪ ಕೋನಗಳು ಸಮನಾಗಿರುತ್ತವೆ, ಅನುರೂಪ ಬಾಹುಗಳ ಅನುಪಾತ ಸಮನಾಗಿರುತ್ತದೆ ಅಂತ ಹೇಳ್ತೀವಿ. ಹಾಗಾದರೆ AP ಡಿವೈಡೆಡ್ ಬೈ DP ಎದಕ್ಕೆ ಸಮ ಅಂತಂದ್ರೆ BP ಡಿವೈಡೆಡ್ ಬೈ CP ಸಮ ಆಗಿರ್ತದೆ. ಇದು ಎದಕ್ಕೆ ಸಮ ಅಂತಂದ್ರೆ AB ಡಿವೈಡೆಡ್ ಬೈ ನೋಡಿ ನೆಕ್ಸ್ಟ್ DC, AB ಡಿವೈಡೆಡ್ ಬೈ DC ಅಂತ ಹೇಳ್ತೀವಿ. ಇವೆರಡನ್ನ ತೆಗೆದುಕೊಂಡು ಓರೆ ಗುಣಾಕಾರ ಮಾಡೋಣ. AP ಇಂಟು CP ಇದು ಎದಕ್ಕೆ ಸಮ ನೋಡಿ, BP ಇಂಟು DPಗೆ ಸಮ ಆಗಿದೆ ಅಂತ ಹೇಳ್ತೀವಿ. AP ಇಂಟು CP ಅದಕ್ಕೆ ಸಮ ಆಗುತ್ತೆ, BP ಇಂಟು DPಗೆ ಸಮ ಆಗುತ್ತೆ. ಆದ್ದರಿಂದ ಸಾಧಿಸಿದೆ, ಹೆನ್ಸ್ ಪ್ರೂವ್ಡ್, ಸಾಧಿಸಿದೆ.
Question number 5. In the figure, if PQ parallel RS, prove that triangle POQ ಸಮರೂಪ triangle SOR ಅಂತ ಹೇಳ್ತಾ ಇದ್ದಾರೆ. ಓಕೆ ನೋಡಿ, ಕೊಟ್ಟಂಥ ಚಿತ್ರದಲ್ಲಿ PQ ಸಮಾಂತರ RS ಆದರೆ ತ್ರಿಭುಜ POQ ಸಮರೂಪ ತ್ರಿಭುಜ SOR ಎಂದು ಸಾಧಿಸಿ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಏನಂತ ಬರೀರಿ, ಇಲ್ಲಿ ನೋಡಿ ಏನಿದೆ, PQ ಏನಾಗಿದೆ, ಎದಕ್ಕೆ ಸಮಾಂತರ ಇದೆ ಅಂತ ಹೇಳ್ತಾ ಇದ್ದಾರೆ. PQ is parallel to RS. PQ RS ಗೆ ಪ್ಯಾರಲಲ್ ಆಗಿದೆ. ಹಾಗಾದ್ರೆ P ಕೋನ ಇದಕ್ಕೆ ಸಮ ಆಗುತ್ತೆ, S ಗೆ ಸಮ ಆಗುತ್ತೆ. ಆ್ಯಂಗಲ್ P is equals ಆ್ಯಂಗಲ್ S. ಆಮೇಲೆ ಆ್ಯಂಗಲ್ Q is equals ಆ್ಯಂಗಲ್ ಏನಾಗುತ್ತೆ, R ಆಗುತ್ತೆ. ನೋಡಿ ನೆಕ್ಸ್ಟ್ POQ ಇದಕ್ಕೆ ಸಮ ಆ್ಯಂಗಲ್ R ಅಥವಾ SOR ಗೆ ಸಮ ಆಗಿರ್ತದೆ. ಇದಕ್ಕೆ ಕಾರಣ ಏನು ಹೇಳ್ತೀವಿ ಅಂದ್ರೆ ಅಲ್ಟರ್ನೇಟ್ ಆ್ಯಂಗಲ್ ಪರ್ಯಾಯ ಕೋನ. ಅಲ್ಟರ್ನೇಟ್ ಆ್ಯಂಗಲ್ ಪರ್ಯಾಯ ಕೋನ ನೋಡಿ, ಪರ್ಯಾಯ ಕೋನ ಯಾವ ಆಕಾರದಲ್ಲಿ ಇರ್ತಾವ ಅಂದ್ರೆ Z ಸೇಫ್ ಆರ್ N ಸೇಫ್ ಆ್ಯಂಗಲಲ್ಲಿ ಇರ್ತಾವ. ನೋಡಿ ಇದಕ್ಕೂ ಕೂಡ ನಾವೇನಂತ ಹೇಳ್ತೀವಿ, ಪರ್ಯಾಯ ಕೋನ. ಇದನ್ನೇನಂತ ಹೇಳ್ತೀವಿ ಅಂದ್ರೆ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್, ಶೃಂಗಾಭಿಮುಖ ಕೋನ ಅಂತ ಹೇಳ್ತೀವಿ. ಓಕೆ, ಒಂದು ತ್ರಿಭುಜದ 3 ಕೋನಗಳು ಇನ್ನೊಂದು ತ್ರಿಭುಜದ 3 ಕೋನಕ್ಕೆ ಸಮ ಅದಾವ ಅಂತ ಅರ್ಥ ಆಯಿತು. ಆದ್ದರಿಂದ ಟ್ರಯಾಂಗಲ್ POQ ನೋಡಿ, POQ ಸಮರೂಪ ಟ್ರಯಾಂಗಲ್ SOR ಯಾವ ಆಧಾರದ ಮೇಲೆ ಹೇಳಿದ್ದೀವಿ ಅಂದ್ರೆ ಆ್ಯಂಗಲ್ ಕ್ರೈಟೇರಿಯನ್, ಕೋನ ನಿರ್ಧಾರಕ ಗುಣದ ಆಧಾರದ ಮೇಲೆ ಏನಂತ ಹೇಳ್ತಾ ಇದ್ದೀವಿ, ಈ ಎರಡೂ ತ್ರಿಭುಜಗಳು ಸಮರೂಪವಾಗಿರ್ತಾವೆ ಅಂತ ಹೇಳ್ತಾ ಇದ್ದೀವಿ. ಕ್ವಶನ್ ನಂಬರ್ 6. Diagonal AC and BD of a trapezium ABCD with AB parallel DC intersect each other at the point O. Using similarity criterion for two triangles, show that OA divided by OC is equals OB divided by OD ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಫಸ್ಟು ಡಯಾಗ್ರಾಮನ್ನು ಡ್ರಾ ಮಾಡೋಣ. ನೋಡಿ, ಟ್ರಾಪಿಜಿಯಮನ್ನು ಡ್ರಾ ಮಾಡ್ತಾ ಇದ್ದೇನೆ. ಯಾವುದನ್ನು ನಾವು ಟ್ರಾಪಿಜ್ಯ ಅಂತ ಕರಿತೀವಿ ಅಂದ್ರೆ ಒಂದು ಜೊತೆ ಬಾಹುಗಳು ಸಮಾಂತರವಾಗಿರುವ ಚತುರ್ಭುಜವನ್ನು ನಾವೇನಂತೀವಿ, ಟ್ರಾಪಿಜ್ಯ ಅಂತ ಕರಿತೀವಿ. ಈಗಿದು ABCD ಒಂದು ಟ್ರಾಪಿಜ್ಯ. ಈ ಟ್ರಾಪಿಜ್ಯದ ಕರ್ಣಗಳು ನೋಡಿ O ಬಿಂದುವಿನಲ್ಲಿ ಏನು ಮಾಡಿವೆ ಅಂತ ಹೇಳ್ತಾ ಇದ್ದಾರೆ, ಛೇದಿಸಿವೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಡೈಗೋನಲ್ AC ಮತ್ತು BD ಕರ್ಣಗಳು O ಬಿಂದುವಿನಲ್ಲಿ ಛೇದಿಸಿವೆ. ABCD ತ್ರಾಪಿಜ್ಯದ ಕರ್ಣಗಳು O ಬಿಂದುವಿನಲ್ಲಿ ಛೇದಿಸಿವೆ. ಫಸ್ಟು ಏನಿದೆ ನೋಡಿ, ABCD ಅನ್ನೋದು ಏನಿದೆ ಅಂತ ಬರೆಯೋಣ. ABCD ಇದು ತ್ರಾಪಿಜ್ಯ. ABCD ಅನ್ನೋದೊಂದು ಟ್ರಾಪೇಜಿಯಂ. ABCD is a ಟ್ರಾಪೇಜಿಯಂ ಅಂತ ಹೇಳ್ತೀವಿ. ಈ ಟ್ರಾಪೇಜಿಯಮಲ್ಲಿ ನಾವು ಇವಾಗ ಏನು ಸಾಧಿಸಬೇಕಾಗಿದೆ, OA ಡಿವೈಡೆಡ್ ಬೈ OC ಅದಕ್ಕೆ ಸಮ, OB ಡಿವೈಡೆಡ್ ಬೈ ODಗೆ ಸಮ ಅಂತ ಸಾಧಿಸಬೇಕಾಗಿದೆ. ಹಾಗಾದ್ರೆ ಈಗ ಎರಡು ಟ್ರಯಾಂಗಲ್ ಅಂತ ತಗೊಳ್ಳೋಣ. AOB ಮತ್ತು COD ಇವೆರಡೂ ಏನದಾವಂತ ಪ್ರೂವ್ ಮಾಡೋಣ, ಸಮರೂಪ ಅದಾವಂತ ಪ್ರೂವ್ ಮಾಡೋಣ. ಓಕೆ, ಟ್ರಯಾಂಗಲ್ AOB ಮತ್ತು ಟ್ರಯಾಂಗಲ್ COD ಇಲ್ಲಿ ಇರ್ತಕ್ಕಂಥ AOBಯಲ್ಲಿರ್ತಕ್ಕಂಥ A ಕೋನ CODಯಲ್ಲಿರ್ತಕ್ಕಂಥ C ಕೋನಕ್ಕೆ ಸಮ ಅಂತ ಹೇಳ್ತೀನಿ. ಓಕೆ, ಆ್ಯಂಗಲ್ A ಎದಕ್ಕೆ ಸಮ ಅಂತ ಗೊತ್ತಾಯಿತು, ಆ್ಯಂಗಲ್ Cಗೆ ಸಮ. ಬಿಕಾಸ್ ಆಫ್ ಅಲ್ಟರ್ನೇಟ್ ಆ್ಯಂಗಲ್, ಪರ್ಯಾಯ ಕೋನ, ಅಲ್ಟರ್ನೇಟ್ ಆ್ಯಂಗಲ್ಸ್ ಆರ್ ಈಕ್ವಲ್ ಅಂತ ಹೇಳ್ತೀವಿ. ಓಕೆ, ಪರ್ಯಾಯ ಕೋನ ಅಂತ ಗೊತ್ತಾಯಿತು. ನೆಕ್ಸ್ಟ್ ಇವಾಗ ಈ AOB ಇದು ಎದಕ್ಕೆ ಸಮ ಅಂತ ನೋಡಿ. AOB ಅನ್ನೋದು ಇದಕ್ಕೆ ಸಮ, CODಗೆ ಸಮ ಆಗುತ್ತೆ. ಆ್ಯಂಗಲ್ AOB ಅನ್ನೋದು ಇದಕ್ಕೆ ಸಮ, ಆ್ಯಂಗಲ್ CODಗೆ ಸಮ. ಓಕೆ, ಇದು ಎಂಥ ಕೋನ ಅಂತಂದ್ರೆ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್, ಶೃಂಗಾಭಿಮುಖ ಕೋನಗಳು ಪರಸ್ಪರ ಏನಾಗಿರ್ತಾವ, ಸಮನಾಗಿರ್ತವೆ. ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್
ಶೃಂಗಾತ್ಮಕ ಕೋನಗಳು. ನೋಡಿ, ಒಂದು ತ್ರಿಭುಜದ ಎರಡು ಕೋನಗಳು ಇನ್ನೊಂದು ತ್ರಿಭುಜದ ಎರಡು ಕೋನಗಳಿಗೆ ಪರಸ್ಪರ ಸಮ ಅಂತ ಗೊತ್ತಾಯಿತು. ಹಾಗಾಗಿ ಟ್ರಯಾಂಗಲ್ AOB ಸಮರೂಪ ಟ್ರಯಾಂಗಲ್ COD. ಇದು ಯಾವ ಆಧಾರದ ಮೇಲೆ ಅಂದರೆ ಕೋನ ನಿರ್ಧಾರಕ ಗುಣ. ಎ ಸಿಮಿಲಾರಿಟಿ, ಎ ಕ್ರೈಟೇರಿಯನ್ ಅಂತ ಹೇಳ್ತೀವಿ. ಎ ಕ್ರೈಟೇರಿಯನ್, ಎ ಸಿಮಿಲಾರಿಟಿ ಆರ್ ಎ ಕ್ರೈಟೇರಿಯನ್. ನೋಡಿ, ಕೋನ ನಿರ್ಧಾರಕ ಗುಣದ ಆಧಾರದ ಮೇಲೆ ಇವೆರಡು ಏನಾಯಿತು ಸಮರೂಪ. ಈಗ ಸಮರೂಪ ತ್ರಿಭುಜದ ಬಾಹುಗಳ ಅನುಪಾತ AO/CO ಎದಕ್ಕೆ ಸಮ ಅಂದ್ರೆ BO ಡಿವೈಡೆಡ್ ಬೈ DOಗೆ ಸಮ ಆಗಿರ್ತದೆ. ಈಸ್ ಈಕ್ವಲ್ಸ್ AB ಡಿವೈಡೆಡ್ ಬೈ CD ಅಂತ ಹೇಳ್ತೀವಿ. ಓಕೆ, ಇವೆರಡನ್ನು ಕನ್ಸಿಡರ್ ಮಾಡೋಣ. ನಮ್ಗೆ OA ಡಿವೈಡೆಡ್ ಬೈ OC. ನೋಡಿ, OA ಡಿವೈಡ್ ಬೈ OC ಅಂದ್ರೆ AO ಡಿವೈಡ್ ಬೈ CO ಅಂದ್ರೆ ಎರಡು ಅರ್ಥ ಒಂದೇ. OB ಡಿವೈಡೆಡ್ ಬೈ OD ಅಂದರೆ ಇದರ ಅರ್ಥ ಏನಪ್ಪ ಅಂದರೆ AO ಡಿವೈಡೆಡ್ ಬೈ CO ಇದಕ್ಕೆ ಸಮ ಆಗಿದೆ, BO ಡಿವೈಡೆಡ್ ಬೈ DOಗೆ ಸಮ ಆಗಿದೆ. ಹೆನ್ಸ್ ನಾವೇನು ಮಾಡಿದ್ದೀವಿ, ಸಾಧಿಸಿದ್ದೀವಿ. ಹೆನ್ಸ್ ಪ್ರೂವ್ಡ್ ಅಂತ ಹೇಳ್ತೀವಿ. ಹೆನ್ಸ್ ಪ್ರೂವ್ಡ್.